ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಾಠದಲ್ಲಿ ಮುಹೂರ್ತ ವಿಚಾರವನ್ನು ನೋಡಿದ್ವಿ. ಅಸ್ತಂಗತ ವಿಚಾರ, ಮಾಸ, ಪಂಚಾಂಗ ಶುದ್ಧಿ, ತಾರಾಬಲ, ಚಂದ್ರಬಲ, ಲಗ್ನಬಲ, ಏಕವಿಂಶ ದೋಷಗಳು, ಸಣ್ಣ ಪುಟ್ಟ ವಿಚಾರ, ಮಿಸ್ಲೇನಿಯಸ್ ವಿಚಾರಗಳನ್ನೆಲ್ಲ ಕೂಡ ನೋಡಿದ್ವಿ. ಇಲ್ಲಿಗೆ ನಮ್ಮ ಮನುಷ್ಯನ ಸೈಕಲಲ್ಲಿ ಬೇಕಾದಂಥ ಮುಖ್ಯವಾದಂಥ 3 ಘಟ್ಟಗಳು ಮುಗೀತು. ಪ್ರಾರಂಭದಲ್ಲಿ ನಾವು ಹೇಳಿದ್ವಲ್ಲ, ಮನುಷ್ಯ ಬಯಸುವುದು 4. ಎಸ್ಪೆಷಲಿ ಜ್ಯೋತಿಷ್ಯರನ್ನು ಭೇಟಿಯಾಗುವಂಥ ಮೇಜರ್ ವಿಷಯಗಳು 4: ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ. ವಿದ್ಯೆ ಬಗ್ಗೆ ಹೇಳಿದ್ದಾಯಿತು, ಉದ್ಯೋಗ ಬಗ್ಗೆ ಹೇಳಿದ್ದಾಯಿತು. ಇನ್ನು ಇದರದ್ದು ಸಣ್ಣ ಸಣ್ಣ ವಿಷಯಗಳಿದೆ. ಉದ್ಯೋಗ ಅಂದರೆ ಹಣ, ವಿದ್ಯೆ ಅಂತಂದರೆ ಜ್ಞಾನ, ಸಣ್ಣ ಸಣ್ಣ ಅಂತರ್ಭಾಗಗಳನ್ನು ಕೂಡ ನಾವು ಕವರ್ ಮಾಡಿದ್ದೇವೆ. ವಿವಾಹ ಆಯಿತು. ವಿವಾಹದ ಉದ್ದೇಶ ಸಂತಾನ. ಶಾಸ್ತ್ರ ದೃಷ್ಟಿಯಲ್ಲಿ ನಾವು ವಿವಾಹ ಪಾಠದಲ್ಲಿ ಕೂಡ ನಾವು ನೋಡಿದ್ವಲ್ಲ, ಪ್ರಾಜಾಪತ್ಯ ವಿವಾಹದ ಹಂತದಲ್ಲಿ ನಾವಿದ್ದೇವೆ. ಇವತ್ತು ನಾವು ಮಾಡಿಕೊಳ್ಳುವಂಥ ವಿವಾಹ ಕೂಡ ಶಾಸ್ತ್ರೋಕ್ತವಾಗಿ ಪ್ರಾಜಾಪತ್ಯ ವಿವಾಹ. ಬ್ರಹ್ಮ ವಿವಾಹ ಎಕ್ಸಿಸ್ಟೆನ್ಸಲ್ಲಿಲ್ಲ, ದೈವ, ಆರ್ಷ ಇದು ಯಾವುದು ಎಕ್ಸಿಸ್ಟೆನ್ಸಲ್ಲಿಲ್ಲ. ಪ್ರಾಜಾಪತ್ಯ ವಿವಾಹ ಕಣ್ಣಿಗೆ ಕಾಣಿಸೋದ್ರ ಮಾತ್ರ ಎಕ್ಸಿಸ್ಟೆನ್ಸಲ್ಲಿದೆ. ಮದುವೆ ಅಂತ ಮಂತ್ರಗಳಲ್ಲಿ ಮಾಡಿಕೊಳ್ತಾರಲ್ಲ, ಪ್ರಾಜಾಪತ್ಯ ವಿವಾಹದ ಸ್ಟೈಲ್ ಅದು. ಆದರೆ ನಿಜವಾಗೂ ನಾವು ನೋಡ್ತಾ ಇರೋದು ಗಾಂಧರ್ವ ವಿವಾಹ, ಅಸುರ ವಿವಾಹ. ಅಸುರ ವಿವಾಹ ಅಂತಂದರೆ ಮೋಸ ಮಾಡಿ ಮದುವೆ ಮಾಡಿಕೊಳ್ಳೋದು. ಅದು ಮೋಸ ಮಾಡೋದಂದರೆ ಸಣ್ಣ ಸುಳ್ಳು ಹೇಳಿ ಮದುವೆ ಮಾಡಿಕೊಳ್ಳೋದು ಅದ್ರ ಕೆಳಗೆ ಬರ್ತದೆ. ನನಗೆ ಉದ್ಯೋಗ, ಒಳ್ಳೆ ಉದ್ಯೋಗ ಇದೆ, ಒಳ್ಳೆ ಪ್ರಾಪರ್ಟಿ ಇದೆ, ನಮ್ಮ ಹುಡುಗಿ ಒಳ್ಳೆ ಹುಡುಗಿ, ಇದೆಲ್ಲ ಹೇಳಿದ ಮೇಲೆ ಮತ್ತೆ ಮದುವೆಯಾದ ಮೇಲೆ ಏನೋ ಒಂದು ಸಣ್ಣದು ಹೊರಗೆ ಬರುತ್ತಲ್ವ. ಉದ್ಯೋಗ ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ ಹಣ ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ ಕ್ಯಾರೆಕ್ಟರ್ ಇಲ್ಲ, ಎಲ್ಲ ಸುಳ್ಳು, ಈ ಥರ ಯಾವುದೋ ಒಂದು ಸಣ್ಣದು ಬರುತ್ತಲ್ಲ, ಅದೆಲ್ಲ ಕೂಡ ಅಸುರ ವಿವಾಹದ ಕೆಳಗೆ ಬರ್ತದೆ. ರಾಕ್ಷಸ ವಿವಾಹ ಅಲ್ಲಲ್ಲಿ ನಡೀತಾ ಇದೆ. ಪೈಶಾಚಿಕ ವಿವಾಹ ಅಲ್ಲಲ್ಲಿ ನಡೀತಾ ಇದೆ. ಮುಂದೆ ಬರುವಂಥ ಜನರೇಷನ್ಲಿ ಅದೇ ಪ್ರಯಾರಿಟಿ ಆಗ್ಬೋದೇನು. ಆದರೆ ಶಾಸ್ತ್ರದೃಷ್ಟಿಯಲ್ಲಿ ವಿವಾಹದ ಉದ್ದೇಶ ಏನಂತಂದರೆ ಸತ್ಸಂತಾನ. ಇದು ಮೇಜರ್. ಅದರಲ್ಲಿ ಭಾಳ ಹೇಳ್ತಾರೆ, ನಾವು ನೋಡಿದ್ದೇವೆ. ಋಣಗಳಿಂದ ವಿಮುಕ್ತನಾಗುವುದು, ಶಾಸ್ತ್ರಾಧ್ಯಯನವನ್ನು ಮಾಡೋದು, ಮತ್ತು ಸತ್ಸಂತಾನವನ್ನು ಪಡೆಯೋದು, ಇದು ಮುಖ್ಯವಾದಂಥ ಕರ್ತವ್ಯ ಮದುವೆ ಆದವರಿಗೆ. ಅದು ಬದಲಾಗ್ತಾ ಇದೆ, ಕಾಲಕ್ಕೂ ಬದಲಾಗ್ತಾ ಇದೆ. ನಾವು ಗಾಂಧರ್ವ ವಿವಾಹದ ಹಂತದಲ್ಲಿದ್ದಿಲ್ಲವಲ್ಲ. ಸೊ ಇದರಲ್ಲಿ ಇಷ್ಟುವರೆಗೂ ಮೊದಲನೇ ಹಂತದಲ್ಲಿ ಮಕ್ಕಳು ಬೇಕು, ಆದರೆ ಆ ಮಕ್ಕಳು ನಮ್ಮನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳೋದಕ್ಕೆ ಬೇಕು. ಇದು ಗಾಂಧರ್ವ ವಿವಾಹದ ಉದ್ದೇಶ, ಪ್ರಾಜಾಪತ್ಯ ವಿವಾಹದ ಉದ್ದೇಶ ಅಲ್ಲ. ನಮ್ಮ ಮಕ್ಕಳಿರಬೇಕು, ಯಾಕೆ? ನಮ್ಮನ್ನು ನೋಡಿಕೊಳ್ಳಿಕ್ಕೆ ಬೇಕು. ಅಥವಾ ಪಕ್ಕದ ಮನೆಯವ್ರಿಗೆ ಮಕ್ಕಳಿದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ ಮಕ್ಕಳಿಲ್ಲ ಅಂತ. ನಮಗೇನು ಅವಶ್ಯಕತೆ ಇಲ್ಲ, ಅದು ಜನಗಳ ಬಾಯಿ ಮುಚ್ಚಿಸ್ಬೇಕಲ್ಲ, ಅದಕ್ಕೆ ಮಕ್ಕಳು ಬೇಕು. ಇದು ಗಾಂಧರ್ವ ವಿವಾಹದ ಉದ್ದೇಶ. ಇನ್ನು ಬರ್ತಾ ಅಸುರ ವಿವಾಹದ ಉದ್ದೇಶದ ಲಕ್ಷಣ ಕೂಡ ಕಾಣ್ತಾ ಇದೆ. ಮಕ್ಕಳು ನಮಗೆ ಬೇಕಾಗಿಲ್ಲ, ನಮಗೆ ಈವಾಗಲೇ ಮಕ್ಕಳು ಬೇಡ. ಅದ್ಯಾವುದೋ ಒಂದು ಕೇಳಿದೆ ಮೊನ್ನೆ, ಡ್ಯೂಯಲ್ ಇನ್ಕಮ್, ನೋ ಕಿಡ್ಸ್. ಇದೆಲ್ಲ ಅಸುರ ವಿವಾಹದ ಲಕ್ಷಣಗಳು. ಅದರ ಉದ್ದೇಶ, ಸಂತಾನ ಬಗ್ಗೆ ನಾವು ನೋಡಿದ್ರೆ ಅಸುರ ವಿವಾಹದಲ್ಲಿ ಈ ರೀತಿ ಉದ್ದೇಶಗಳಿರ್ತದೆ, ಕಾಲ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಸೊ ಹೀಗೆ ಸಂತಾನದ ಉದ್ದೇಶ ಬಹಳ ಇದ್ದರೂ ಕೂಡ ಜ್ಯೋತಿಷ್ಯದಲ್ಲಿ ಬರುವಂಥ ವಿಚಾರ ಮಾತ್ರ ಪ್ರಜಾಪತ್ಯ ವಿವಾಹದಲ್ಲಿ ಏನು ಸಂತಾನವನ್ನು ಬಯಸ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ. ನಮ್ಮ ರಿಕ್ವೈರ್ಮೆಂಟ್ಸ್ ಕಾಲಕ್ಕೆ ತಕ್ಕಂತೆ ಬದಲಾಗ್ಬೋದು. ಜ್ಯೋತಿಷ್ಯದಲ್ಲಿ ನಮಗಷ್ಟು ಆ ವಿಷಯಗಳು ಸಿಗಲ್ಲ. ಯಾಕಂದರೆ ಜ್ಯೋತಿಷ್ಯ ಮೊದಲ 4 ವಿವಾಹಗಳನ್ನೇ ಸಪೋರ್ಟ್ ಮಾಡ್ತದೆ. ಇದು ಧರ್ಮ ಸಂಬಂಧವಾದಂಥ ವಿವಾಹಗಳು. ಕಾಮ ಸಂಬಂಧವಾದ ವಿವಾಹವನ್ನು ಪ್ರೋತ್ಸಾಹಿಸುವುದಿಲ್ಲ, ಆದರೆ ಅದರ ಲಕ್ಷಣಗಳು ಹೇಗಿರುತ್ತೆ ಅಂತ ನೀವು ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಬೋದು ಅಷ್ಟೆ. ಸರಿ, ಅದರ ವಿಚಾರವನ್ನು ನಾವು ಹಂತ ಹಂತವಾಗಿ ನೋಡೋಣ. ಇವತ್ತು ಸಂತಾನ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರಡಕ್ಷನ್ ನೋಡೋಣ. ಇದೇ ತುಂಬ ಮುಖ್ಯ. ಯಾಕೆಂದರೆ ಯಾರಿಗಾದರೂ ಒಂದು ವಿಷಯ ತಿಳಿಸಿ ಹೇಳಬೇಕು,
ಸಂತಾನ ಯಾಕೆ ಆಗ್ತಾ ಇಲ್ಲ, ಯಾಕೆ ತೊಂದರೆ ಆಗ್ತಾ ಇದೆ, ಈ ವಿಚಾರಗಳು ತಿಳಿಬೇಕಾದ್ರೆ ಅದರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ವಿಷಯವನ್ನು, ಮೂಲವನ್ನು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ನಾವು ನೋಡೋಣ. ಸೊ ಸಂತಾನ ವಿಚಾರ ನಾವು ನೋಡಿದ್ರೆ ಪ್ರಶ್ನೆಗಳು ಅನೇಕ ಬರ್ತದೆ. ಯಾಕಂದರೆ ನಾವು ಪ್ರಶ್ನೆಗಳ ಬೇಸ್ ಮೇಲೆ ಅಲ್ಲ ಜ್ಯೋತಿಷ್ಯ ಕಲಿಯೋದು. ಹಾಗಾಗಿ ಈ ಥರ ಪ್ರಶ್ನೆಗಳು ಕೇಳ್ತಾರೆ. ಮದುವೆ ಆದ ನಂತರ ಮಕ್ಕಳು ಯಾವಾಗ ಆಗುತ್ತೆ, ಮಕ್ಕಳ ಆಗಲಿಕ್ಕೆ ಯೋಗ ಇದೆಯಾ ಅಂತ ಕೇಳ್ತಾರೆ. ಅಥವಾ ಅಲೈನ್ಸ್ ನೋಡ್ತಾರಲ್ಲ, ಕಂಪ್ಯಾಟಬಿಲಿಟಿ ನೋಡ್ತಾರಲ್ಲ, ಅವಾಗೇ ಕೇಳ್ತಾರೆ ಇವರಿಬ್ಬರಿಗೂ ಸಂತಾನ ಯೋಗ ಇದೆಯೇ. ಇದು ಮದುವೆಗೆ ಮುಂಚೆ ಆದರೂ ಕೇಳ್ಬೋದು, ಮದುವೆ ನಂತರ ಆದರೂ ಕೇಳ್ಬೋದು. ಇದೊಂದು ಪ್ರಶ್ನೆ. ಇದನ್ನು ನಾವು ಅಡ್ರೆಸ್ ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ನೆಕ್ಸ್ಟ್ ಪ್ರಶ್ನೆ, ನನಗೆ ಯಾವಾಗ ಸಂತಾನ ಆಗುತ್ತೆ, ವೆನ್. ಇದಕ್ಕೂ ಇಂಥ ಪ್ರಶ್ನೆಗಳು ಬರುತ್ತೆ. ನಾವು ಅದಕ್ಕೆ ಪ್ರಿಪೇರ್ಡ್ ಇರಬೇಕು. ಇದಕ್ಕೆಲ್ಲ ಕೂಡ ಉತ್ತರವನ್ನು ತಿಳ್ಕೊಳ್ಳೋಕ್ಕೆ ಬೇಕಾದಂಥ ಸ್ಟ್ರಾಟಜಿಯನ್ನು ತಿಳ್ಕೊಂಡು ರೆಡಿ ಇರಬೇಕು. ಎರಡನೇ ಮಗು ಆಗ್ತದ, ಎರಡನೇ ಮಗು ಗಂಡ ಆಗ್ತದ, ಎರಡನೇ ಮಗು ಹೆಣ್ಣು ಆಗ್ತದ, ಅವರವ್ರ ಪ್ರಯಾರಿಟೀಸ್ ಪ್ರಕಾರ ಕೇಳ್ತಾರೆ. ಇನ್ನೊಂದು ಸೆಕೆಂಡ್ ಚೈಲ್ಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಥರ್ಡ್ ಕಿಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಈ ಥರ ಕೇಳ್ತಾರೆ. ಅದಕ್ಕೂ ನೀವು ಪ್ರಿಪೇರ್ಡ್ ಇರಬೇಕು, ಹೆಂಗೆ ನೋಡಬೇಕು ಅಂಬೋದು. ಆಮೇಲೆ ಇನ್ನು ವಿಶೇಷವಾದ ಪ್ರಶ್ನೆಗಳೇನಂತಂದರೆ, ನನ್ನ ಮಕ್ಕಳು ಅಫೆಕ್ಷನೇಟ್ ಆಗಿರ್ತಾರಾ, ಸೊ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಹೆಂಗಿರುತ್ತೆ. ಇದು ಡೈರೆಕ್ಟ್ ಕ್ವಶನ್ ಯಾರೂ ಕೇಳಲ್ಲ. ಅವ್ರು ಹೇಳೋ ಸಿಂಪಲ್ ಕ್ವಶನ್ನೇ, ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ಇದೇ ಪ್ರಶ್ನೆ. ಯಾಕೆ ನನ್ನ ಮಕ್ಕಳು ಕೇಳ್ತಾ ಇಲ್ಲ ಹೇಳಿದ ಮಾತು? ಜಾತಕ ನೋಡಿ, ತುಂಬ ಮಂಡ ಇದ್ದಾನೆ, ತುಂಬ ಹಠ ಮಾಡ್ತಾನೆ, ಯಾವುದು ಬೇಡ ಅಂದರೆ ಅದೇನೇ ಮಾಡ್ತಾನೆ. ಈ ಪ್ರಶ್ನೆಗಳು ಬರ್ತದೆ. ಅದು ಸಣ್ಣ ಮಗು ಇದ್ದಾಗಿಂದಾಗ ಬರ್ತದೆ, ದೊಡ್ಡವರಾದಾಗೂ ಇದೇ ಪ್ರಶ್ನೆ ಉಳಿತದೆ. ಸಣ್ಣವರಿದ್ದಾಗ ಏನು ಉತ್ತರ ಕೊಡಲಿಕ್ಕಾಗಲ್ಲ, ಯಾಕೆಂತಂದರೆ ನೀವು ಹೇಗೆ ಬೆಳೆಸ್ತೀರೋ ಅದರ ಮೇಲೆ ಹೋಗ್ತದೆ. ದೊಡ್ಡವರಾದ ಮೇಲೆ ತಂದೆ ತಾಯಿಗಳು, ಯಾಕೆಂದರೆ ಇದ್ರ ಪ್ರಶ್ನೆ ಮೇಲೆಯೇ ವೃದ್ಧಾಪ್ಯದಲ್ಲಿ ನನ್ನ ಮಗನನ್ನು ನೋಡ್ಕೊಳ್ತಾನ ಇಲ್ವಾ, ನಮ್ಮನ್ನು ಕಾಳಜಿ ಮಾಡ್ತಾನೆ, ನಮಗೆ ಪಿಂಡ ಹಾಕ್ತಾನೆ ಇಲ್ವಾ, ಅಂತ್ಯಕಾಲದಲ್ಲಿ ನಮಗೆ ಅಟ್ಲೀಸ್ಟ್ ಹಿಡಿ ಅನ್ನವನ್ನು ಹಾಕಿ ನಮಗೆ ಅಂತ್ಯಷ್ಟು ಸಂಸ್ಕಾರವನ್ನು ಮಾಡ್ತಾನೆ ಇಲ್ವಾ, ಈ ಥರ ಪ್ರಶ್ನೆಗಳು ಬರ್ತದೆ. ಡೈರೆಕ್ಟಾಗಿ ಕೇಳಲ್ಲ, ಸಿಂಪಲಾಗಿ ಒಂದೇ ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಯಾಕೆ. ಈ ಪ್ರಶ್ನೆಗಳು ಕೂಡ ನೀವು ಉತ್ತರ ಹೇಳಲಿಕ್ಕೆ ಸಿದ್ಧರಾಗಿರಬೇಕು. ಸೊ ಈ ಪ್ರಶ್ನೆಗಳಿಗೆಲ್ಲ ಕೂಡ ಜಾತಕದಲ್ಲಿ ಹೇಗೆ ನೋಡಬೇಕು ಬೇಕಾದ್ರೆ ನೋಟ್ ಮಾಡಿಟ್ಕೊಳ್ಳಿ. ಇದನ್ನು ಬೇಕಾದ್ರೆ ನೀವು ಯೂಟ್ಯೂಬಲ್ಲೇ ಇರ್ತದ ಕಾರಣ ಇದನ್ನು ರಿವೈಂಡ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ಈ ಪ್ರಶ್ನೆಗಳನ್ನ ನೋಟ್ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ನೀವು ಜಾತಕದಲ್ಲಿ ಹೇಗೆ ನೋಡುತ್ತೀರಿ ಅಂತ ಪದ್ಧತಿಯನ್ನು ನೀವು ತಿಳಿದು ಬರೆದಿಟ್ಟುಕೊಂಡ್ರೆ, ಇವು ಬಿಟ್ಟರೆ ನಿಮಗೆ ಬೇರೆ ಪ್ರಶ್ನೆ ಯಾರೇನು ಕೇಳಲ್ಲ. ಇವತ್ತಿನ ದಿನ ದೈವ ವಿವಾಹ, ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹದಲ್ಲಿ ಇದ್ದಂಥ ಸಂತಾನಕ್ಕೆ ಪಡೆಯುವಂಥ ನಿರೀಕ್ಷಣೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಯಾರು ಕೇಳಲ್ಲ ನಿಮಗೆ. ನನ್ನ ಮಗ ನನ್ನನ್ನು ನರಕವನ್ನು ತಪ್ಪಿಸ್ತಾನಾ, ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆ ಸದ್ಗತಿಯಾಗುವಂಗೆ ನನ್ನ ಮಗ ನನಗೋಸ್ಕರ ಪ್ರಯತ್ನ ಮಾಡ್ತಾನಾ, ಈ ಪ್ರಶ್ನೆಗಳು ಯಾರು ಕೇಳಲ್ಲ. ಹಿಂದೆ ಕೇಳ್ತಿದ್ರು, ಇವತ್ತು ಇದು ಔಟ್ಡೇಟೆಡ್ ಕ್ವಶನ್ಸ್. ಇದ್ರ ಬಗ್ಗೆ ಯಾರೂ ತಂದೆಯವರು ಕೇಳಲ್ಲ, ಅವ್ರಿಗೂ ನಿರೀಕ್ಷೆ. ಯಾಕೆಂದರೆ ನಾವು ಮಕ್ಕಳಿಗೆ ಆ ರೀತಿ ಹೇಳಿಕೊಟ್ಟಿಲ್ಲ, ನಮಗೂ ಗೊತ್ತಿಲ್ಲ. ಶಾಸ್ತ್ರವನ್ನು ಫಾಲೋ ಆಗ್ತಾ ಇದ್ದರೆ ನಮಗೆ ಗೊತ್ತಿರೋದು, ನಾವು ಗೊತ್ತಿದ್ದು ಮಕ್ಕಳಿಗೆ ಹೇಳಿಕೊಡ್ತಿದ್ವಿ. ಸೊ ಅದು ಬಿಟ್ಟು ಹೋಗಿದೆ. ಒಂದು 2-3 ಪೀಳಿಗೆ ಹಿಂದೆಯೇ ಅದು ಬಿಟ್ಟು ಹೋಗಿದೆ. ಹಾಗಾಗಿ ಅಂಥ ಪ್ರಶ್ನೆಗಳೇ ನಿಮಗೆ ಬರಲ್ಲ. ಕೇಳಿದ್ರಂದರೆ ಇನ್ನು ವಿಶೇಷವಾದಂಥ ಜಾತಕ, ಆವಾಗ ನೀವು ಬೇಕಾದ್ರೆ ನೋಡುವಂಥ ಪದ್ಧತಿ ಬೇರೆ ಇದೆ. ಸದ್ಯಕ್ಕೆ ಇವತ್ತಿನ ಪ್ರಶ್ನೆ ಕೇಳೋದು ಇಷ್ಟೇ, ಮಕ್ಕಳಾಗ್ತಾ ಇಲ್ಲ, ಯಾವಾಗ ಆಗ್ತದೆ. ದಿಸ್ ಇಸ್ ಅ ಮೇಜರ್ ಕ್ವಶನ್. ನೆಕ್ಸ್ಟ್, ಮಕ್ಕಳಾದ ನಂತರ ಹೇಳಿದ ಮಾತು ಕೇಳ್ತಾ ಇಲ್ಲ, ಏನು ಮಾಡಬೇಕು? ಈ 2 ಪ್ರಶ್ನೆಗಳು ನೀವು ಪ್ರಿಪೇರ್ ಆದರೆ ಸಾಕು. ಇನ್ನು ಬೇರೆ ಹೆಚ್ಚು ಪ್ರಶ್ನೆಗಳು ಈ ಸಂತಾನ ವಿಚಾರದಲ್ಲಿ ಇಲ್ಲ. ಸೊ ಈಗ ಜಾತಕ ವಿಚಾರ ನೋಡೋಣ. ಜಾತಕದಲ್ಲಿ ಸಂತಾನ ಸ್ಥಾನವನ್ನು ಯಾವ ಮನೆಯಿಂದ ನೋಡ್ತೇವೆ? ನಮಗೆ ವಿದ್ಯೆ 4ನೇ ಮನೆ, ಒನ್ಸ್ ಅಪಾನ್ ಎ ಟೈಮ್ 5ನೇ ಮನೆ ಇತ್ತು, ಈಗ 4ನೇ ಮನೆಗೆ ಶಿಫ್ಟ್ ಆಗಿದೆ. ಹೇಳಿದ್ನಲ್ಲ, ಎಜುಕೇಷನ್ ಟೈಮಲ್ಲಿ ವಿದ್ಯೆ ಅಂತಂಬೋದು ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳೋದಕ್ಕಾದರೆ, ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವಂಥ ವಿಚಾರ ಆದರೆ ಪಂಚಮ ಸ್ಥಾನ ನೋಡಬೇಕು. ಇಲ್ಲ ನನ್ನ ವಿದ್ಯೆ ಅಂತಂಬೋದು ನನ್ನ ಸುಖಕ್ಕಾಗಿ ಅಂತಾದರೆ, ನನ್ನ ಸುಖಕ್ಕೆ ಬೇಕಾದಂಥ ದ್ರವ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ನನ್ನ ವಿದ್ಯೆ ಮೀಸಲಾಗಿಡ್ತೀನಿ ಅಂತಂತಾದರೆ ಚತುರ್ಥ ಸ್ಥಾನ. ಆಮೇಲೆ ಈ ಪಂಚಮ ಸ್ಥಾನದಿಂದ ಹಿಡಿದು ಸಂತಾನ ಹೇಳ್ಬೋದು. ಸಂತಾನ ಆಗಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಇರಬೇಕು. ಯಾಕೆಂದರೆ ನಿಮಗೆ ಪ್ರಾರಂಭದ ಪಾಠದಲ್ಲೇ ನಾನು ಹೇಳಿದ್ದೇನೆ, ಬೇಸಿಕ್ಸಲ್ಲಿ ಪುಣ್ಯ ಪಾಪ
ಎರಡು ಥರ ಇರ್ತದೆ. ಪುಣ್ಯ ವಿಚಾರದಲ್ಲಿ ಎಸ್ಪೆಷಲಿ ಫಲಾಪೇಕ್ಷ ಸಹಿತವಾದ ಪುಣ್ಯ, ಫಲಾಪೇಕ್ಷ ಸಹಿತವಾದ ಪುಣ್ಯ. ಅಂದರೆ ಫಲವನ್ನು ಬಯಸಿ ನೀವೇನಾದರೂ ಕರ್ತವ್ಯಗಳನ್ನು ಮಾಡಿದರೆ, ಕರ್ಮಗಳನ್ನು ಮಾಡಿದರೆ ಅದನ್ನು ಫಲಾಪೇಕ್ಷ ಸಹಿತ ಅಂತೇವೆ. ಅಂದರೆ ಅದಕ್ಕೆ ಬರುವಂಥ ಔಟ್ಕಮ್ ಏನಿರ್ತದೆ ಅದು ನೀವು ಬಯಸಿ ಮಾಡಿದ್ದಲ್ವ. ಹಾಗಾಗಿ ದಟ್ ಈಸ್ ಒನ್ ಕ್ವಾಲಿಟಿ ಆಫ್ ಪುಣ್ಯ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತೇವೆ ಅಥವಾ ಯಾವುದೋ ಒಂದು ಪೂಜೆ ಮಾಡ್ತೇವೆ, ದಾನ ಮಾಡ್ತೇವೆ, ಇದಕ್ಕೆ ಏನೋ ಒಂದು ಮೋಟೋ ಇರುತ್ತಲ್ಲ, ನಂಗೆ ಅದು ಬೇಕು, ಇದು ಬೇಕು, ಬಯಕೆ ಅಂತ ಅಂಬೋದಿರ್ತದೆ. ಆ ಬಯಸಿ ಮಾಡಿದ್ದನ್ನು, ಬಯಸಿ ಫಲ ಬೇಕು ಅಂತ ಬಯಸಿ ಮಾಡಿರುವಂಥ ಕರ್ಮಗಳನ್ನು ನಾವೇನಂತೇವೆ ಸಹಿತ, ಫಲಾಪೇಕ್ಷ ಸಹಿತವಾದ ಪುಣ್ಯ ಅಂತೇವೆ. ಈ ಪುಣ್ಯವನ್ನು ನೀವು ನೋಡಬೇಕಾದ್ರೆ ಕೇಂದ್ರ ಸ್ಥಾನಗಳು 1, 4, 7, 10 ಇದು ಫಲವನ್ನು ಬಯಸಿ ಮಾಡಿದಂಥ ಪುಣ್ಯಗಳಿಗೆ ಬರುವಂಥ ಔಟ್ಕಮ್. ಎರಡನೇದು ಫಲರಹಿತ. ಅಂದರೆ ಏನಂತಂದರೆ ಯಾವ ಫಲವನ್ನು ಬಯಸದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ನೀವು ಮಾಡಿದಂಥ ಕರ್ಮಗಳಿಗೆ ಬರುವಂಥ ಫಲ. ಸಂಧ್ಯಾವಂದನೆ ಮಾಡ್ತೀರಿ, ಸಂಧ್ಯಾವಂದನೆ ನೀವು ಏನೂ ಫಲ ಬಯಸಲ್ಲ. ನಿಜೋ ಫಲ ಬಯಸಬೇಕು ಅಂತಂದ್ರೆ ಅದು ಹೇಳ್ತಾರೆ, ಫಲ ಇದು ಬರುತ್ತೆ ಅಂತ ಹೇಳ್ತಾರೆ. ಆದರೂ ಮಾಡೋ ಕಾಲಕ್ಕೆ ನಮಗೆ ಆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಯಾರಿಗಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತೇವೆ, ಇದಕ್ಕೆ ಏನು ಪುಣ್ಯ ಬರುತ್ತೆ ಅಂತ ನಾವು ನಿರೀಕ್ಷಣೆ ಮಾಡಲ್ಲ. ಕೇವಲ ನನ್ನ ಕರ್ತವ್ಯ ಹಾದಿಲಿ ಹೋಗ್ತಾ ಇರ್ತೇವೆ. ಒಬ್ಬ ಏಜ್ಡ್ ಪರ್ಸನ್ ಇರ್ತಾರೆ, ಸ್ವಾಮಿ ಈ ವೆಯ್ಟ್ ಸ್ವಲ್ಪ ನನ್ನ ತಲೆ ಮೇಲೆ ಇಡ್ತೀರಾ ಅಂತ ಕೇಳ್ತಾನೆ, ಬುಟ್ಟಿ ವೆಯ್ಟ್. ನಾವು ಅದನ್ನು ತಗೊಂಡು, ಪಾಪ ವೃದ್ಧ ಇದ್ದಾನೆ, ಏನಪ್ಪ ನಾನು ತಂದುಕೊಳ್ಳ ಸ್ವಲ್ಪ ದೂರ, ಎಲ್ಲಿಗೆ ಹೋಗಬೇಕು ಅಂತ ವಿಚಾರ ಮಾಡಿ ಅವನಿಗೆ ಹೆಲ್ಪ್ ಮಾಡ್ತೇವೆ. ಈ ಹೆಲ್ಪ್ ಮಾಡಿದಾಗ ನನಗೆ ಎಷ್ಟು ಪುಣ್ಯ ಬರುತ್ತೆ, ನಾನು ಇದು ಮಾಡಿದ್ನಲ್ಲ ಅಂತ ಯಾವ ಫಲವನ್ನು ಬಯಸಲ್ಲ ನಾವು. ನನ್ನ ಕರ್ತವ್ಯ ಅಷ್ಟೇ, ನನ್ನ ಡ್ಯೂಟಿ. ಇದನ್ನೇ ಅಂತೀವಿ ಫಲರಹಿತ. ಫಲವನ್ನು ಬಯಸದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡುವಂಥ ಕರ್ಮಗಳಿಗೆ ಬರುವಂಥ ಔಟ್ಕಮ್. ಇದನ್ನು ತ್ರಿಕೋಣ ಸ್ಥಾನಗಳು ಅಂತೇವೆ. 1, 5, 9. ಈಗ ನಿಮಗೆ ಕಂಪೇರ್ ಮಾಡಿಕೊಳ್ಳಿ. ಇಷ್ಟುವರೆಗೂ ನಾವು ನೋಡಿದ್ದೇನು? ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ. ಮುಂದೆ ಬರೋ ಪ್ರಶ್ನೆಗಳು ಕೂಡ ಏನು? ಆಲ್ಮೋಸ್ಟ್ ಆಲ್ ಇದಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ. ಇನ್ನು ಕೇಂದ್ರ ಸ್ಥಾನಗಳಿಗೆ ಸಂಬಂಧಪಟ್ಟದ್ದು ಎಲ್ಲರೂ ಪ್ರಶ್ನೆ ಕೇಳೋದು. ತ್ರಿಕೋಣ ಸ್ಥಾನಗಳಿಗೆ ಸಂಬಂಧಪಟ್ಟದ್ದು ಜಾಸ್ತಿ ಇರಲ್ಲ. ಆದರೆ ಸಂತಾನ ಅಂತ ಅಂಬೋದಿದೆ, ಆ ಸಂತಾನ ವಿಚಾರವನ್ನು ಮಾತ್ರ ನಾವು ನೋಡ್ತೇವೆ. ಆದರೆ ಇವತ್ತು ಅದು ಕೂಡ ಬದಲಾಗಿರೋದ ಕಾರಣ ಆ ಸಂತಾನ ವಿಚಾರವನ್ನು ಕೂಡ ನಾವು ಸಪ್ತಮ ಸ್ಥಾನದಿಂದಲೇ ನೋಡಬೇಕಾಗತ್ತೆ. ಕೇಂದ್ರ ಸ್ಥಾನ ಅದಕ್ಕೆ, ಯಾಕಂದ್ರೆ ನಾವು ಫಲ ಬಯಸಿ ಎಲ್ಲ ಮಾಡ್ತೀವಿ. ಅದಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಪೂರ್ವ ಪುಣ್ಯ, ಫಲವನ್ನು ಬಯಸದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡಿದಂಥ ಹಿಂದಿನ ಜನ್ಮದ ಕರ್ಮಗಳಿಗೆ ಬರುವಂಥ ಪುಣ್ಯ ಏನಿದೆ ಅದು ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಕೇಂದ್ರ ಸ್ಥಾನಗಳು ಪುಣ್ಯವೇ, ತ್ರಿಕೋಣ ಸ್ಥಾನಗಳು ಪುಣ್ಯವನ್ನೇ ಸೂಚನೆ ಮಾಡ್ತವೆ. ಆದರೆ ಎರಡಕ್ಕೂ ಡಿಫರೆನ್ಸ್ ಇದೆ. ಆ ಪುಣ್ಯದ ಕ್ವಾಲಿಟಿ ಬೇರೆ, ಈ ಪುಣ್ಯದ ಕ್ವಾಲಿಟಿ ಬೇರೆ. ಆ ಪುಣ್ಯದ ಅನುಭವ ಬೇರೆ, ಈ ಪುಣ್ಯದ ಅನುಭವ ಬೇರೆ. ಹಾಗಾಗಿ ಪೂರ್ವ ಪುಣ್ಯದಿಂದ ಏನಾಗುತ್ತೆ ಅಂದರೆ ಆತ್ಮಸಂತೋಷ, ಆತ್ಮಸಂತೃಪ್ತಿ ಆಗ್ತದೆ. ನೀವು ನೋಡಿ, ಕೇಂದ್ರ ಸ್ಥಾನಗಳಿಂದ ಬರುವಂಥ ಸಂತೋಷಕ್ಕಿಂತಲೂ ತ್ರಿಕೋಣ ಸ್ಥಾನದಲ್ಲಿ ಬರುವಂಥ ಸಂತೋಷ ತುಂಬ ಚೆನ್ನಾಗಿದೆ. ನಾರ್ಮಸ್. ಮಗು ಹುಟ್ಟಿದಾಗ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಹುಟ್ಟಿರ್ತಾರೆ. ಹುಟ್ಟಿದಂಥ ಮಗುವನ್ನು ನೋಡಿದ್ರೆ ನೀವು ಯಾವ ಥರ ಸಂತೋಷ ಆಗುತ್ತೆ, ಬೇರೆ ಯಾವುದನ್ನು ಕಂಪೇರ್ ಮಾಡಲಿಕ್ಕಾಗೋದಿಲ್ಲ. ಒಂದು ಮಗ ನೀವು ಹೇಳಿದ ಮಾತು ಕೇಳಿದಾಗ, ನೀವು ಹೇಳಿದ ರೀಚ್ ಮಾಡಿದಾಗ ನಿಮಗೆ ಬರುವಂಥ ಸಂತೋಷ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಒಬ್ಬ ಹೆಣ್ಣು ಮಗಳ ತಂದೆ ಮದುವೆ ಮಾಡಿ ಕಳಿಸೋ ಕಾಲಕ್ಕೆ ಆಗುವಂಥ ದುಃಖ ಏನಿದೆ, ಆ ದುಃಖ ಇದೆ ಅಂತಂದರೆ ಅದಕ್ಕೆ ಸಮಾನವಾದಂಥ ಸಂತೋಷ ಕೂಡ ಇದೆ ಅಂತ ಅರ್ಥ ಅಲ್ವಾ? ಎಲ್ಲಿ ದುಃಖ ಇದೆಯೋ ಅಲ್ಲಿ ಸುಖ ಕೂಡ ಇರುತ್ತೆ. ಸುಖ ಇಲ್ಲದ್ರೆ ದುಃಖ ಬರೋದೇ ಇಲ್ಲ. ಸೊ ಆ ಮೂಮೆಂಟ್ಸ್ ಎಲ್ಲ ನೀವು ಒಂದು ಸಲ ನೆನಪು ಮಾಡಿಕೊಂಡ್ರೆ, ಮಗು ಹುಟ್ಟಿದಾಗ ಆ ದಿನಗಳು, ಆ ಸಂತೋಷ ಅಂತಂಬೋದು ಬೇರೆ ಯಾವುದು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇದಕ್ಕೆ ತ್ರಿಕೋಣ ಸ್ಥಾನದಲ್ಲಿರುವಂಥ ಬರುವಂಥ ಪುಣ್ಯ ಸಂತೋಷ ಬೇರೆ ನೀವು ಅದು ಆಗೋದೇ ಇಲ್ಲ. ಅದರಲ್ಲಿ ಒಂದು ಮೋಕ್ಷ ಅಂತ ಕೂಡ ಬರುತ್ತೆ. ನಿದ್ದೆಯಲ್ಲೇ ಆಗುವಂಥ ಸಂತೋಷ, ಒಂದು ಮೋಕ್ಷವನ್ನು ಬಯಸುವಂಥ ಇರ್ತಾರಲ್ಲ ಜ್ಞಾನಿಗಳು, ಸಿದ್ಧಪುರುಷರು, ಅವರಿಗಾಗುವಂಥ ಸಂತೋಷ, ಇದನ್ನೆಲ್ಲ ಕೂಡ ನೀವು ಪಂಚಮ ಸ್ಥಾನದಿಂದ ತಿಳ್ಕೊಳ್ಬೋದು. ನಂತರ ಇಂಟೆಲಿಜೆನ್ಸ್, ವಿವೇಕ ಪ್ರಜ್ಞೆ ಅಂತೇವೆ. ಈ ವಿವೇಕ ಪ್ರಜ್ಞೆಯನ್ನು ಪಂಚಮ ಸ್ಥಾನದಿಂದ ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಎಜುಕೇಷನ್ ಅಂತಂದರೆ ವಿವೇಕ ಪ್ರಜ್ಞೆಯನ್ನು ಪಡೆಯೋದೇ ಇಂಟೆಲಿಜೆನ್ಸ್ಗೋಸ್ಕರವೇ. ಇವತ್ತು ಇಂಟೆಲಿಜೆನ್ಸ್ಗೋಸ್ಕರ ಓದುವಂಥವ್ರು ಬಹಳ ಕಡಿಮೆ ಇರ್ತಾರೆ.
ಒಂದು ಕ್ಲಾಸಲ್ಲಿ 2-3 ಜನ ಇರ್ಬೋದು. ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತೀವಲ್ಲ, ತುಂಬ ಕಡಿಮೆ. ಅವರಿಗೆ ಪಂಚಮ ಸ್ಥಾನ ಬಲವ ಇರುತ್ತೆ. ಉಳಿದವರಿಗೆ ಮಾರ್ಕ್ಸ್ ಬಂದರೆ ಸಾಕು, ಪಾಸ್ ಆಗಿದ್ದೀವಾ ಇಲ್ವಾ, ಜೀವನದಲ್ಲಿ ಸೆಟ್ಲ್ ಆಗಿದ್ದೀವಾ ಇಲ್ಲ, ಅಷ್ಟು ಸಾಕು. ತುಂಬ ಡೀಪಾಗಿ ಹೋಗೋದು ಬೇಡ. ಹಾಗಾಗಿ ಪಂಚಮ ಸ್ಥಾನವನ್ನು ಹೌಸ್ ಆಫ್ ಇಂಟೆಲಿಜೆನ್ಸ್ ಅಂತೇವೆ. ಹೈಯರ್ ಎಜುಕೇಷನ್ ಅಂತ ಕೂಡ ನಾವು ಕರಿತೇವೆ. ಇದನ್ನು ಕೂಡ ನಾವು ಎಜುಕೇಷನ್ ಟಾಪಿಕಲ್ಲಿ ನಾವು ನೋಡುತ್ತೇವೆ. ಇಷ್ಟಾರ್ಥ ಸಿದ್ಧಿ, ಇದು ಕೂಡ ಪೂರ್ವ ಪುಣ್ಯ ಸ್ಥಾನ, ಪಂಚಮ ಸ್ಥಾನ. ನೀವು ಬಯಸಿದ್ದೇನಾದರೂ ಬರಬೇಕಾದ್ರೂ ಕೂಡ ಪಂಚಮ ಸ್ಥಾನ ಚೆನ್ನಾಗಿರಬೇಕು. ಉಳಿದಂಥ ಕೇಂದ್ರ ಸ್ಥಾನಗಳಿದಲ್ವ, ಕೇಂದ್ರ ಸ್ಥಾನಗಳಲ್ಲಿ ಬರುತ್ತೆ. ಆದರೆ ಒಂದು ವೇಳೆ ಪುಣ್ಯ ಇಲ್ಲ ಅಂತ ಅಂದ್ಕೊಡಿ, ನೀವು ಬಯಸುವಂಥ ಪುಣ್ಯ ಇಲ್ಲದ್ರೆ ತ್ರಿಕೋಣ ಸ್ಥಾನಗಳಿಗೇನಾದರೂ ನೀವು ಬಯಸುವಂಥ ವಿಚಾರ ಸಂಬಂಧ ಬಂದರೆ ಅದು ಕೂಡ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಸಪ್ತಮಕ್ಕೆ ಪಂಚಮಕ್ಕೆ ಸಂಬಂಧ ಬಂದರೆ ಇಷ್ಟಪಟ್ಟ ಹುಡುಗಿ ಜೊತೆ ಒಂದು ಹುಡುಗಿಯನ್ನು ಇಷ್ಟಪಡೋದಾಗಲಿ, ಲವ್ ಅಂತ ಅಂಬೋದಾಗಲಿ ಆಗುತ್ತೆ ಅಂತ ಹೇಳಿದ್ವಿ. ನಾವು ಬಯಸಿದ್ದು ಸಿಗಬೇಕಾದ್ರೂ ಪುಣ್ಯ ಬೇಕಲ್ಲ, ಅದು ತ್ರಿಕೋಣ ಸ್ಥಾನದಿಂದ ಬರುವಂಥ ಪುಣ್ಯಕ್ಕೆ ಆ ಶಕ್ತಿ ಇರುತ್ತೆ, ಎರಡನ್ನೂ ಕೂಡ ಈಡೇರಿಸುತ್ತೆ. ಅದಕ್ಕೆ ಇದು ಇಷ್ಟಾರ್ಥ ಸಿದ್ಧಿ. ನೀವೇನಾದರೂ ಬಯಸಿದರೆ ಅದು ಲೌಕಿಕ ಆಗ್ಬೋದು, ಪಾರಮಾರ್ಥಿಕ ಆಗ್ಬೋದು. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಲೌಕಿಕವಾದಂಥ ಏನಾದರೂ ಬೇಕು, ಎರಡನ್ನೂ ಕೊಡುವಂಥ ಶಕ್ತಿ ಈ ಪಂಚಮ ಸ್ಥಾನಕ್ಕೆ ಇರುತ್ತೆ. ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಯಾವುದೇ ಒಂದು ವಿಗ್ರಹ ಪಂಚಮಕ್ಕೆ ಸಂಬಂಧ ಬಂದಾಗ ಆ ಗ್ರಹ ಏನೇನು ವಿಷಯಗಳು ಸೂಚನೆ ಮಾಡ್ತದೋ ಆ ವಿಷಯಗಳನ್ನೆಲ್ಲ ಕೂಡ ಪಡೆಯುವಂಥ ಭಾಗ್ಯ ಜಾಸ್ತಿ ಇರುತ್ತೆ. ಸಪ್ತಮ ಸಂಬಂಧ ಬಂದರೆ ಒಳ್ಳೆ ಹೆಂಡತಿ ಬರ್ತಾಳೆ, ದಶಮ ಸಂಬಂಧ ಬಂದರೆ ಒಳ್ಳೆ ಉದ್ಯೋಗ, ಅವನಿಗೆ ಇಷ್ಟವಾದಂಥ ಉದ್ಯೋಗ. ಮಾಮೂಲು ಉದ್ಯೋಗ ಯಾರಿಗೂ ಇಷ್ಟ ಆಗಲ್ಲ. ಆದರೆ ದಶಮಾಧಿಪತಿ ಪಂಚಮಕ್ಕೆ ಸಂಬಂಧ ಬಂತು ಅಥವಾ ಪಂಚಮಾಧಿಪತಿ ದಶಮಕ್ಕೆ ಸಂಬಂಧ ಬಂತಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಉದ್ಯೋಗ ಆಗಿರುತ್ತೆ ಅದು. ಇನ್ ದ ಸೇಮ್ ವೇ ನೀವು ಯಾವ ಭಾವವನ್ನು ನೋಡಿಕೊಂಡ್ರೂ ಇದೇ ರೀತಿ ಇರುತ್ತೆ. ಇದನ್ನೇ ಇಷ್ಟಾರ್ಥ. ಇಷ್ಟಪಡುವ ವಿಚಾರಗಳನ್ನು ಆಗಬೇಕಾದರೆ ಅದಕ್ಕೆ ಬೇಕಾದಂಥ ಪುಣ್ಯವನ್ನು ಕೂಡ ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಕೊನೆಯದಾಗಿ ಹೈಯರ್ ಎಜುಕೇಷನ್. ಸೊ ಇದನ್ನು ಪ್ರತ್ಯೇಕವಾಗಿ ಏನು ಹೇಳಬೇಕಿಲ್ಲ, ನಾವು ಎಜುಕೇಷನ್ ವಿಚಾರದಲ್ಲಿ ನೋಡಿದ್ವಿ. ತಿಳುವಳಿಕೆ. ಹೈಯರ್ ಎಜುಕೇಷನ್ ಅಂತಂದರೆ ಅರ್ಥ ಏನಂತಂದರೆ ನೀವು ಆ ಒಂದು ಕ್ವಾಲಿಫಿಕೇಷನ್ ನೋಡಬೇಡಿ. BTech ಆದಮೇಲೆ MTech, MS ಈ ಥರ ನೋಡಬೇಡಿ, ಕ್ವಾಲಿಫಿಕೇಷನ್ ಮೇಲೆ ಹೋಗಬೇಡಿ. ತಿಳುವಳಿಕೆ ಜಾಸ್ತಿ ಇರುತ್ತೆ. ತಿಳುವಳಿಕೆ ಜಾಸ್ತಿ ಇದ್ದರೆ ತಾನೇ ಹೈಯರ್ ಎಜುಕೇಷನ್ ಮಾಡಲಿಕ್ಕಾಗ್ತದೆ. ಹಾಗಾಗಿ ತಿಳುವಳಿಕೆ ತುಂಬ ಅವನಿಗೆ ಹೇಗಿರುತ್ತೆ ಅಂತಂದರೆ ತೀಕ್ಷ್ಣವಾದಂಥ ವಿಷಯಗಳನ್ನು ಗ್ರಹಣ ಮಾಡುವಂಥ ಶಕ್ತಿ ಇರುತ್ತೆ, ಸ್ಮರಣ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮಾಮೂಲು ಸ್ಟೂಡೆಂಟ್ಸಿಗೆ ಎಲ್ಲಿ ಎಡುತ್ತಾರೆ, ಅವರು ಏನು ಓದಿದ್ದಾರೋ ಅದು ನೆನಪು ಬರೋದಿಲ್ಲ, ಅಷ್ಟೇ ತಾನೆ. ಸೊ ಆದರೆ ಅವನಿಗೆ ನೆನಪಿನ ಕೋಶ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಹೈಯರ್ ಎಜುಕೇಷನ್ ಆಗಲಿ ಅಥವಾ ತಿಳುವಳಿಕೆ ಅಂತಂತೇವೆ, ಆ ತಿಳುವಳಿಕೆ, ಜ್ಞಾನ, ಪಂಡಿತ ಇದೆಲ್ಲ ಕೂಡ ಪಂಚಮ ಸ್ಥಾನದ ಕೆಳಗೆ ಬರ್ತದೆ. ಇದನ್ನು ತ್ರಿಕೋಣ ಸ್ಥಾನ ಅಂತ ಕರಿತೇವೆ. ಇದನ್ನು ನೆನಪಿಟ್ಟುಕೊಳ್ಳಿ. ನಮಗೆ ಈ ಜನ್ಮದಲ್ಲಿ ಇದು ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ವಿ ಡೋಂಟ್ ನೋ. ಅಟ್ಲೀಸ್ಟ್ ಬರೋ ಜನ್ಮದಲ್ಲಾದರೂ ಇದೆಲ್ಲ ಇರಬೇಕು ಅಂತಂದರೆ ಏನು ಮಾಡಬೇಕು? ಫಲಾಪೇಕ್ಷ ರಹಿತವಾದ ಕರ್ಮಗಳನ್ನ ಮಾಡ್ರೇ ಬರ್ತದೆ. ಅದನ್ನೇ ನಾವು ಹಿಂದೆ ಮನಃಶಾಸ್ತ್ರದಲ್ಲೂ ಭಾಳ ಸಲ ಹೇಳಿದ್ವಿ. ದಾನ ಮಾಡಬೇಕು, ಅರ್ಹತೆಯನ್ನು ನೋಡಿ ಮಾಡಬೇಕು. ಯಾರು ಅರ್ಹತೆಯನ್ನು ನೋಡಿ ದಾನ ಮಾಡ್ತಾರೋ, ಅರ್ಹತೆಯನ್ನು ತಿಳ್ಕೊಂಡು ಕರ್ತವ್ಯ ಕರ್ಮಗಳನ್ನು ತಿಳ್ಕೊಂಡು ಏನಾದರೂ ಸೇವೆ ಅಂತಂಬುದು ಮಾಡ್ತಾರೋ ಅವರಿಗೆ ಪಂಚಮ ಸ್ಥಾನ ಬಲ ಆಗ್ತದೆ. ಇಲ್ಲದ್ರೆ ಏನಾಗುತ್ತೆ? ಪಂಚಮ ಸ್ಥಾನ ಬಲ ಆಗಲ್ಲ, ಕೇಂದ್ರ ಸ್ಥಾನಗಳ ಬಲ ಆಗ್ತದೆ. ದಾನದಲ್ಲಿ 3 ಥರ ದಾನ ಹೇಳಿದೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ದಾನ ಮಾಡಿದಾಗ ಅಂದರೆ ಕೇವಲ ಯಾರಿಗೆ ಅರ್ಹತೆ ಇದೆ, ಅರ್ಹತೆ ಇದ್ದವನಿಗೆ ಸಕಾಲದಲ್ಲಿ ಅವನಿಗೆ ಸಹಾಯ ಮಾಡೋದು ಏನಿದೆ ಅದನ್ನು ಸಾತ್ವಿಕ ದಾನ ಅಂತೇವೆ. ಆಮೇಲೆ ಅವನು ಪ್ರೆಸೆಂಟೆಡ್ ಬೈ, ಡೊನೇಟೆಡ್ ಬೈ ಅಂತ ಅಂಬೋದು ಹಾಕ್ಕೊಳ್ಳೋದ್ಬಾರ್ದು. ಆ ಪುಣ್ಯ ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಅದೇ ರಾಜಸ ದಾನ, ಡೊನೇಟೆಡ್ ಬೈ, ಪ್ರೆಸೆಂಟೆಡ್ ಬೈ, ಅದರಿಂದ ಏನಾಗುತ್ತೆ? ಅವನಿಗೆ ಫಿಸಿಕಲ್ ಬೆನಿಫಿಟ್ಸ್ ಭಾಳ ಇರುತ್ತೆ. ಯಾಕೆಂದರೆ ಅವನು ಬಂದಾಗೆಲ್ಲ ಅವನಿಗೊಂದು ಸಪ್ರೇಟ್ ಆದಂಥ ಟ್ರೀಟ್ಮೆಂಟ್ ಇರುತ್ತೆ, ಪೂರ್ಣಕುಂಭ ಸ್ವಾಗತ ಇರುತ್ತೆ, ಸಪ್ರೇಟ್ ದರ್ಶನ ಇರ್ತದೆ, ಸಪ್ರೇಟ್ ರೂಮ್ ಇರುತ್ತೆ, ಸಪ್ರೇಟ್ ಪ್ರಸಾದಗಳಿರುತ್ತೆ, ಎಲ್ಲ ಇರುತ್ತೆ. ಈ ಸೌಕರ್ಯಗಳನ್ನ ಸೂಚನೆ ಮಾಡುವಂಥ ಮನೆಗಳ್ಯಾವುದು? 1, 4, 7, 10. ಗೌರವ 10ನೇ ಮನೆ, ಕಂಫರ್ಟ್ 4ನೇ ಮನೆ, ಒಳ್ಳೆ ಹೆಸರು, ಒಳ್ಳೆ ಅವನನ್ನು ಕೀರ್ತಿ 7ಮ ಸ್ಥಾನ ಅಷ್ಟೆ. ಆದರೆ
ಅದರಿಂದ ನಿಮಗೆ ಸಂತೃಪ್ತಿ ಆಗಬೇಕು ಅಂದರೆ ಪಂಚಮಸ್ಥಾನ ಬೇಕು. ಯಾರು ಫಲಾಪೇಕ್ಷರಹಿತವಾಗಿ ಕರ್ಮಗಳನ್ನು ಮಾಡಿ ಅದಕ್ಕೆ ತಕ್ಕಂತೆ ಪುಣ್ಯವನ್ನು ಗಳಿಸ್ತಾರೋ ಅವರಿಗೆ ಪಂಚಮಸ್ಥಾನ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಸಂತೋಷವನ್ನು ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ನಿರೀಕ್ಷಣೆ ಮಾಡೋ ಕೆಲಸ ಇಲ್ಲ. ನಮಗೆ ಸಂತೋಷ ಆಗಬೇಕಾದ್ರೆ ಎಕ್ಸ್ಟರ್ನಲ್ಲಿ ನಾನು ಅಂದುಕೊಂಡಿದ್ದು ಏನಾದರೂ ಆಗಬೇಕು, ನಾನು ಅಂದುಕೊಂಡಂಥ ವಸ್ತು ಬೇಕು. ಆದರೆ ಈ ಪಂಚಮಸ್ಥಾನ ಬಲವಾಗಿದ್ದರೆ ಎಕ್ಸ್ಟರ್ನಲ್ ಆಗಿರುವಂಥದ್ದು ಯಾವುದನ್ನು ನಿರೀಕ್ಷಣೆ ಮಾಡೋ ಕೆಲಸ ಇಲ್ಲ. ಅವನಿಗೆ ಇಂಟರ್ನಲ್ ಆಗಿ ಆಟೋಮೆಟಿಕ್ಕಾಗಿ ಆನಂದ ಆಗ್ತದೆ. ಜ್ಞಾನದಿಂದ ಆಗಬಹುದು, ಆತ್ಮಸಂತೃಪ್ತಿಯಿಂದ ಆಗಬಹುದು, ಪ್ರಕೃತಿಯಿಂದ ಪ್ರವೋಕ್ ಆಗ್ಬೋದು. ಸೊ ಈ ಥರ ಹೇಳ್ತೇವೆ. ಸೊ ಹಾಗಾಗಿ ಪಂಚಮಸ್ಥಾನ ತುಂಬ ಒಳ್ಳೆಯ ಮನೆ. ಇದನ್ನು ನೀವು ಪ್ರಯತ್ನಪೂರ್ವಕವಾಗಿ ಏನೋ ಒಂದು ಕರ್ಮ ಮಾಡಿ ಈ ಪುಣ್ಯವನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನುಷ್ಯನಾಗಿ ನೀವು ಏನು ಕರ್ತವ್ಯಗಳನ್ನು ಮಾಡಬೇಕು ಅದು ಮಾಡಿದರೇನೆ ಪಂಚಮಸ್ಥಾನ ಬಲ ಇರುತ್ತೆ. ಈ ಜನ್ಮದಲ್ಲಿ ಬಿಡಿ, ಮುಂದಿನ ಜನ್ಮದಲ್ಲಾದರೂ ಪಂಚಮಸ್ಥಾನ ಬಲವಾಗಿರಬೇಕು ಅಂತಂದರೆ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡಬೇಕು. ಮನುಷ್ಯನಾಗಿ ಅಥವಾ ಒಂದು ಮಗನಾಗಿ, ಒಂದು ತಂದೆಯಾಗಿ, ಒಂದು ಸಮಾಜದ ಒಂದು ಪ್ರಜೆಯಾಗಿ ನಾವು ಏನು ಡ್ಯೂಟಿ ಮಾಡಬೇಕೋ ಅದನ್ನು ಮಾಡಿದರೆ ಪ್ರಾಮಾಣಿಕವಾಗಿ ಪಂಚಮಸ್ಥಾನ ಪ್ಲಸ್ ನವಮಸ್ಥಾನ ಎರಡೂ ಬಲ ಆಗ್ತದೆ. ಸಂತಾನಕ್ಕೆ ಇನ್ನೊಂದು ಮುಖ ನವಮಸ್ಥಾನವೇ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಣ. ಸೊ ಇದು ಪಂಚಮಸ್ಥಾನದ ಉದ್ದೇಶ. ಸೊ ಪಂಚಮಸ್ಥಾನದ ಉದ್ದೇಶ ಸಂತಾನ ಅಂತ ಹೇಳಿದಾರಲ್ವ, ಅದಕ್ಕೆ ಇನ್ನೊಂದು ಟ್ಯಾಗ್ ಒಂದು ಇದೆ, ಸತ್ಸಂತಾನ ಅಂತಾರೆ ಶಾಸ್ತ್ರದಲ್ಲಿ. ಸಂತಾನ ಎಲ್ಲರಿಗೂ ಇರ್ತದೆ. ನಿಮಗೆ ಎಲ್ಲ ಅಷ್ಟವಿವಾಹಗಳಲ್ಲಿ ಎಲ್ಲದಕ್ಕೂ ಸಂತಾನ ಇದೆ. ಆದರೆ ಅವು ಎಲ್ಲವನ್ನ ಸಂತಾನದ ಕೆಳಗೆ ಶಾಸ್ತ್ರ ಕನ್ಸಿಡರ್ ಮಾಡೋದಿಲ್ಲ. ರಾವಣ, ಕುಂಭಕರ್ಣಾದಿಗಳು ಕೂಡ ಹುಟ್ಟಿದ್ದಾರೆ, ಅವನ ಸಂತಾನ ಕೆಳಗೆ ತಗೊಳ್ಳಲ್ಲ. ದುರ್ಯೋಧನ ಹುಟ್ಟಿದ್ದಾನೆ, ಅದು ಸಂತಾನದ ಕೆಳಗೆ ಬರೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಸತ್ ಸಂತಾನ ಅಂತ ಹೇಳ್ತಾರೆ. ಸತ್ಸಂತಾನ ಅಂತಂದ್ರೆ ಪಂಚಮದ ಕೆಳಗೆ ಬರ್ತದೆ. ಸತ್ಸಂತಾನ ಅಲ್ಲದೇ ಇದ್ದರೆ ಪಂಚಮದ ಕೆಳಗೆ ಬರೋದಿಲ್ಲ. ಸೊ ಅದನ್ನು ನಾವು ನೋಡೋಣ. ಸತ್ಸಂತಾನ ಅಂದರೆ ಏನು? ಸೊ ಶಾಸ್ತ್ರದಲ್ಲಿ ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿದರೆ 5 ಥರ ಸಂತಾನ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಇವತ್ತಿಗೂ ಅನ್ವಯ ಆಗ್ತದೆ. ಏನದು? 5 ಥರ ಮಕ್ಕಳು ಇರ್ತಾರೆ. ಒಬ್ಬ ಫಸ್ಟ್ ಕ್ಯಾಟಗರಿ ಮಕ್ಕಳು ಹೇಗಿರ್ತಾರೆ ಅಂದರೆ, ಋಣ ಸಂಬಂಧಿ ಪುತ್ರ, ಸೆಕೆಂಡ್ ರಿಪು ಪುತ್ರ, ಉದಾಸೀನ ಪುತ್ರ, ಪ್ರಿಯ ಪುತ್ರ, ಸತ್ಪುತ್ರ. ಈ ಥರ 5 ಟೈಪ್ಸ್ ಆಫ್ ಮಕ್ಕಳು ಇರ್ತಾರೆ. ನಮಗೆ ವಿವಾಹದಲ್ಲಿ ಹೇಗೆ ಹೇಳ್ತೀವೋ ಇದರಲ್ಲೂ ಅದೇ ಥರ ಇರ್ತದೆ. 5 ಮಕ್ಕಳು ನಾವು ಒಂದು ಸ್ವಲ್ಪ ಡೆಫಿನೇಷನ್ನು ನೋಡೋಣ. ಋಣ ಸಂಬಂಧಿ ಪುತ್ರ ಅಂದರೆ ಏನು? ಋಣಂ ಯಸ್ಸ ಗೃಹೀತ್ವ ಯಃ ಪ್ರಿಯಾತಿ ಮರಣಂಕಿಲ ಅನ್ನದಾತ ಸುತೋ ಭೂತ್ವ ಭ್ರಾತಾವಾತ ಪಿತಾ ಪ್ರಿಯ ಮಿತ್ರರೂಪೇಣ ವರ್ತೇತ ಅಂತರ್ದೃಷ್ಟ ಸದವಸ್ಸಹ ಅಂತ ಹೇಳ್ತಾರೆ. ಏನಿದು ಋಣ ಸಂಬಂಧಿ ಪುತ್ರ? ನೋಡಿ, ಇಮ್ಯಾಜಿನ್ ಮಾಡಿ, ನಾವು ಯಾರಿಗೋ ಒಬ್ಬರಿಗೆ ಸಾಲ ಕೊಟ್ವಿ ಅಥವಾ ಸಾಲ ತೆಗೆದುಕೊಂಡ್ವಿ ಅಂದ್ಕೊಳ್ಳೋಣ. ಸಾಲ ತೊಗೊಂಡ್ಮೇಲೆ ಸಾಲ ತೀರಿಸ್ಬೇಕಲ್ಲ. ಆ ತೀರಿಸೋದಕ್ಕಿಂತಲೂ ಮುಂಚಿತವಾಗಿ ಇವನು ಜಾಗ ಖಾಲಿ ಮಾಡಿದೆ, ಮರಣ ಆಯಿತು. ಈಗೇನಾಯಿತು? ಆಗಿನ ಕಾಲದಲ್ಲಿ, ಈಗಿನ ಕಾಲ ಆದರೆ ನೀವು ಪತ್ರಗಳನ್ನ ಬರೆಸ್ಕೊಳ್ಳೋದು, ಅದು ಇದು ಲೋನು, ಕೋರ್ಟು ಇದೆಲ್ಲ ಇರ್ತವೆ, ಪ್ರಾಪರ್ಟಿ ಅಟ್ಯಾಚ್ ಮಾಡೋದು ಇದೆಲ್ಲ ಇರ್ತದೆ. ಹಿಂದಿನ ಕಾಲ ಇದು ಯಾವುದೂ ಇಲ್ಲ. ತೊಗೊಂಡವನಿಗೆ ಕೊಟ್ಟವನಿಗೆ ಇವರಿಬ್ಬರಿಗೆ ನೆನಪಿತ್ತು, ಅವ್ರ ಮಕ್ಕಳಿಗೆ ಕೂಡ ಗೊತ್ತಿತ್ತಿಲ್ಲ. ಈಗ ಅವನು ಹೋದ್ಮೇಲೆ ಇವನು ಏನು ಮಾಡಬೇಕು? ಯಾವುದೋ ವಿಧಿವಶಾತು ಹಾವು ಕಚ್ಚಿ ಸತ್ತ, ಮೇಲಿಂದ ಬಿದ್ದು ಸತ್ತ, ಅನಾರೋಗ್ಯದಿಂದ ಸತ್ತ, ಏನೋ ಸತ್ತ. ಅವನಿಗೆ ಪಾಪ ತುಂಬ ನಂಬಿಕೆ ಕೊಟ್ಟಿದ್ದ, ಕೊಡ್ಲಿಕ್ಕೆ ಆಗಲಿಲ್ಲ. ಆವಾಗ ಏನು ಮಾಡಬೇಕು? ಆವಾಗೇನು ಹೇಳ್ತಂದ್ರೆ ಶಾಸ್ತ್ರ, ಇದು ತೀರಿಸದೇ ಹೋದಾಗ ಆ ಬಂದ ಏನಿದೆ ಕ್ರೆಡಿಟ್ ಏನಿದೆ ಅದು 6ನೇ ಮನೆಗೆ ಸೇರ್ತದೆ. ಅದಕ್ಕೆ ನೋಡಿ, 5ನೇ ಮನೆಗೆ ನೆಕ್ಸ್ಟ್ ಹೌಸೇ 6th ಹೌಸ್, ಋಣ ಅಂತ ಬರ್ತದೆ. ಸೊ ಇವನು ಮುಂದಿನ ಜನ್ಮದಲ್ಲಿ ಯಾರು ಹಣ ಕೊಟ್ಟಿರ್ತಾನೆ ಅವನು ಇವನಿಗೆ ಕೊಟ್ಟವನಿಗೆ ತಗೊಂಡವನಿಗೆ ಮಗನಾಗಿ ಹುಡ್ತಾನೆ. ಅದನ್ನೇ ಋಣ ಸಂಬಂಧಿ ಪುತ್ರ ಅಂತ. ಹುಟ್ಟಿ ತಂದೆಯಿಂದ ಖರ್ಚು ಮಾಡಿಸ್ತಾನೆ, ತಂದೆಯಿಂದ ಋಣವನ್ನು ಹಿಡಿಸ್ತಾನೆ. ಇವನೇ ಋಣ ಸಂಬಂಧಿ ಪುತ್ರ ಅಂತಾರೆ. ನಾವು ನೋಡ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ ತಂದೆ ಹತ್ರ ಈ ದುಡ್ಡು ಶವರ ಮಾಡಿಸ್ತಾರೆ. ಅಪ್ಪ ಬಿಸ್ನೆಸ್ ಮಾಡ್ತೀನಿ, ದುಡ್ಡು ಕೊಡು, ತೊಗೊಂಡ, ಹಾಳು ಮಾಡಿದ. ಚೆನ್ನಾಗಿ ಓದ್ತೀನಿ ಅಂತ ಕಾಲೇಜ್ ದುಡ್ಡು ತೊಗೊಂಡು ಹಾಳು ಮಾಡಿದ. ಎಲ್ಲ ತೊಗೊಳ್ಳೋದು ಹಾಳು ಮಾಡೋದು. ಈ ಥರ ಮಕ್ಕಳು ನಾವು ನೋಡ್ತಾ ಇಲ್ವ? ಇವ್ರನ್ನ ಋಣ ಸಂಬಂಧಿ ಪುತ್ರ ಅಂತೇವೆ. ಯಾವುದೇ ಕಾರಣಕ್ಕೆ ಹಿಂದಿನ ಜನ್ಮದಲ್ಲಿ ಬೇರೆಯವ್ರ ಹತ್ರ ಏನೋ ಒಂದು ಸಹಾಯವನ್ನು ಪಡೆದು ಅವರಿಗೆ ಪ್ರಾಮಿಸ್ ಮಾಡಿ, ನೀನು ಕೊಟ್ಟೇ ತೀರ್ತಂತೆ ಪ್ರಾಮಿಸ್ ಮಾಡಿ ಅವರಿಗೆ ಕೊಡದೆ ಮೋಸ ಮಾಡೋದು ಅಥವಾ ಕಾಲವಾಗೋದು ಆದರೆ ಅವನು ಮುಂದಿನ ಜನ್ಮದಲ್ಲಿ ನಿಮಗೆ ಮಗನಾಗಿ ಹುಡ್ತಾನೆ, ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವ್ರನ್ನೇ ಋಣ ಸಂಬಂಧಿ ಪುತ್ರ ಅಂತ ಕರೀತಾರೆ. ಯಾರು ಋಣವನ್ನು ಬಾಕಿ ಇಟ್ಟುಕೊಂಡು ಮರಣ ಹೊಂತಾರೋ ಅಂಥವರು ಮಗನಾಗಿ ಹುಟ್ಟಿ
ಅನ್ನಾದಿಗಳನ್ನು ಕೊಟ್ಟು ಸಲಹುವಂಥ ಬದಲು ತಾಯಿ ತಂದೆಯರ ಸಂಪಾದಿತನೆಲ್ಲತವನ್ನು ದ್ರವ್ಯವನ್ನೆಲ್ಲ ಕೂಡ ಅಪಹರಿಸ್ತಾನೆ. ಅಪಹರಿಸೋದಂದ್ರೆ ಏನು? ಖರ್ಚು ಮಾಡಿ ನಾಶ ಮಾಡೋದು ಅಂತ ಅರ್ಥ. ಇದು ಋಣ ಸಂಬಂಧಿ ಪುತ್ರ ಅಂತಾರೆ. ಎರಡನೇದು ರಿಪುಪುತ್ರ. ರಿಪು ಅಂದರೆ ಶತ್ರು ಅಂತ ಅರ್ಥ. ಇವರೇನು ಮಾಡ್ತಾರೆ? ಜನ್ಮಾಂತರ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೆ ವ್ಯಾಜ್ಯದಿಂದ ಹುಟ್ಟುವವನೇ ರಿಪುಪುತ್ರ. ಇವನು ಬಾಲ್ಯದಿಂದ ಯಾವಾಗಲೂ ಕೂಡ ನಿಷ್ಠೂರವಾಗಿ ಮಾತಾಡ್ತಾನೆ ತಂದೆ ತಾಯಿ ಜೊತೆ, ಶತ್ರುವಿನಂತೆ ವರ್ತಿಸ್ತಾನೆ, ವಿನೋದವಾದಂಥ ಮಾತಾಡ್ತಾನೆ ಇರ್ತಾನೆ, ತಂದೆ ತಾಯಿಯರನ್ನ ಹೊಡಿತಾನೆ, ಶಿಕ್ಷಿಸ್ತಾನೆ. ದಂಡಿಸಿದ್ರೂ ಕೂಡ, ತಂದೆ ತಾಯಿ ಏನಾದರೂ ಹೊಡೆದ್ರೂ ಕೂಡ ನಗುತ್ತಾ ಮನೆ ಬಿಟ್ಟು ಹೊರಟೋಗ್ತಾನೆ. ಮತ್ತೆ ಮನೆಗೆ ಬಂದು ಕೋಪದಿಂದಲೇ ಮಾತಾಡ್ತಾನೆ. ತನ್ನ ಜನ್ಮಾಂತರದ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೆ ಹುಡ್ತಾರೆ ಮಕ್ಕಳು. ಅವರು ತಂದೆ ತಾಯಿಯರನ್ನ ಎಷ್ಟು ಕಷ್ಟ, ಮಾನಸಿಕವಾಗಿ ಶಾರೀರಿಕವಾಗಿ ತುಂಬ ನೊಂದೇವಂತ ಮಾಡ್ತಾರೆ. ಅದಕ್ಕೆ ಹೇಳಬೇಕು, ನಾವು ಯಾರನ್ನೂ ಕೂಡ ನೋಯಿಸಬಾರದು, ಯಾರನ್ನೂ ತೊಂದರೆ ಕೊಡಬಾರ್ದು. ಯಾಕೆಂದರೆ ಹೊರಗಿರೋ ಶತ್ರು ಹೇಗಿದೆ, ಮನೆಯೊಳಗಿರೋ ಶತ್ರು ಹೇಗಿದೆ. ಹೊರಗಿರೋ ಶತ್ರುವನ್ನು ನೀವು ಇಗ್ನೋರ್ ಮಾಡ್ಬೋದು, ನೀವು ಬೇಕಾದ್ರೆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೋದು. ಆದರೆ ಮಗನಾಗೆ ನೀವು ಶತ್ರು ಒಬ್ಬ ಹುಟ್ಟಿದರೆ ನೀವು ಎಲ್ಲಿಗೆ ಹೋಗ್ತೀರಿ? ಯಾರಿಗೆ ಹೇಳ್ಕೊಡ್ತೀರಿ? ಹೇಳ್ಕೊಳ್ಳಿ ಕೂಡ ಆಗಲ್ಲ. ರೀಸೆಂಟಾಗಿ ಒಂದು 2 ವೀಕ್ಸ್ ಬ್ಯಾಕ್ ನಾನೊಂದು ನ್ಯೂಸನ್ನು ನೋಡಿದೆ. ನಡೆದಂಥ ಘಟನೆಯ ಬೆಂಗಳೂರಿನಲ್ಲಿ ಒಬ್ಬ ಹುಡುಗಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಾಳೆ. ಒಳ್ಳೆ ಸಾಂಪ್ರದಾಯಸ್ಥರ ಹುಡುಗಿ ಅಂತ ಅಂದ್ಕೊಂಡಿದ್ದೆ ನಾನು. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಾಳೆ. ಪಾಪ ತಂದೆ ತಾಯಿಗೆ ವಿಚಾರ ಗೊತ್ತಿಲ್ಲ, ಅವರು ಬೆಂಗಳೂರಲ್ಲಿ ಬೇರೆ ಎಲ್ಲೋ ಇರ್ತಾರೆ. ಪಾಪ ಈ ಹುಡುಗಿ IT ಜಾಬ್ ಮಾಡಿಕೊಂಡು ವೈಟ್ ಫೀಲ್ಡ್ ಇಂಥ ಕಡೆ ಇದ್ದಾಳೆ. ಹೇಗೋ ವಿಷಯ ಗೊತ್ತಾಯ್ತು ಹುಡುಗಿ ಅವ್ರಿಗೆ, ತಂದೆ ತಾಯಿಯವ್ರಿಗೆ ಗಾಬರಿ ಆದರು ಅಂದರೆ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ತಂದೆ ತಾಯಿ ತಂಗಿ ಎಲ್ಲರೂ ಬಂದು ಏನನ್ನ ಮಾಡಿ ಆ ಹುಡುಗಿನ ಕರ್ಕೊಂಡು ಮನೆಗೆ ಬಂದುಬಿಡಬೇಕು ಅಂತ ಹೋದರು. ಮಾತಾಡಿದರು. ಮರುದಿನ ಆ ಹುಡುಗಿ, ನೀವು ಎಲ್ಲರೂ ಕೂಡ ಪೇಪರ್ ನೋಡಿರ್ತೀರಿ ಅಂತ ಅಂದ್ಕೊಳ್ತೀರಿ, ತಂದೆ ತಾಯಿ ತಂಗಿ 3 ಜನನ ಸಂಹಾರ ಮಾಡಿದ್ಲು, ಕೊಂದುಬಿಟ್ಲು ಆ ಹುಡುಗಿ, ಅವ್ರ ಬಾಯ್ ಫ್ರೆಂಡ್ ಇಬ್ಬರು ಸೇರಿಕೊಂಡು. ಏನಾಯ್ತು ಇಲ್ಲಿ? ಶತ್ರು, ಇದನ್ನೇ ರಿಪುಪುತ್ರ ಅಂತ ಕರೀತಾರೆ. ಪುತ್ರ ಅಂತ ಸಂತಾನ ಅಂತ ಅರ್ಥ. ಅದು ಪುತ್ರಿ ಅಂತ ಅಂದ್ಕೋಬೇಡಿ, ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿಲ್ಲ. ಸೊ ಹಾಗಾಗಿ ಜನ್ಮಾಂತರ ಸೇಡನ್ನು ತೀರಿಸಿಕೊಳ್ಳಕ್ಕೆ ಮಗನಾಗಿ ಹುಡ್ತಾರೆ. ನಾವು ಯಾರಿಗ ಮೇಲಾದರೂ ಹೆಚ್ಚು ದ್ವೇಷ ಮಾಡಿ ಅವರಿಗೆ ತೊಂದರೆ ಕೊಟ್ಟರೆ ಅವರೇ ಮುಂದಿನ ಜನ್ಮದಲ್ಲಿ ನಮಗೆ ಮಕ್ಕಳಾಗಿ ಹುಟ್ಟು ಸೇಡನ್ನು ತೀರಿಸಿಕೊಳ್ತಾರೆ. ಹಾಗಾಗಿ ಈ ಜನ್ಮದಲ್ಲೇ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಳ್ಬೇಡಿ, ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಸೊ ಇವರನ್ನೇ ರಿಪುಪುತ್ರ ಅಂತ ಕರೀತಾರೆ. ಇವರು ಜನ್ಮಾಂತರ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಹುಟ್ಟುವಂಥ ಮಕ್ಕಳು. ಅದಕ್ಕೆ ನೋಡಿ, ಋಣ, ರೋಗ, ಶತ್ರುಸ್ಥಾನ 6ನೇ ಮನೆ, 5ನೇ ಮನೆ ನೆಕ್ಸ್ಟ್ ಹೌಸೇ ಅದು. ಅದ್ರ ಬಗ್ಗೆ ನಾವು ಮತ್ತೆ ನೋಡೋಣ. ಇನ್ನೊಬ್ಬ ಮಗ ಉದಾಸೀನ ಪುತ್ರ ಅಂತೆ. ಉದಾಸೀನ ಪುತ್ರ ಅಂದ್ರೆ ಏನು? ಉದಾಸೀನ ಅಂದರೆ ಇಗ್ನೋರ್ ಮಾಡೋದು. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತಾರೆ, ಬಟ್ ಅವನು ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ, ತಂದೆ ತಾಯಿಯನ್ನು ಹಿಡಿಸ್ಕೊಡೋದಿಲ್ಲ. ಅವನ ಜೀವನ, ಅವನ ಸುಖ, ಅವನ ಸಂತೋಷ ಅಷ್ಟೇ ಆಗಲಿ. ಅವನಿಗೆ ಸುಖವನ್ನು ಪ್ರೊವೈಡ್ ಮಾಡಿದಂಥ ತಂದೆ ತಾಯಿಯನ್ನು ಯಾರನ್ನು ಹಿಡಿಸ್ಕೊಳ್ಳೋದಿಲ್ಲ. ವೃದ್ಧಾಪ್ಯದಲ್ಲಿ ಓಲ್ಡ್ ಏಜ್ ಬಂದಾಗ ಓಲ್ಡ್ ಏಜ್ ಹೋಮಲ್ಲಿ ಹಾಕುವಂಥ ಜನ ಕೂಡ ಇದ್ದಾರಲ್ಲ, ಹಿಡಿಸ್ಕೊಳ್ಳುವಂಥ ಜನ ಇದ್ದಾರಲ್ಲ, ಅವ್ರನ್ನ ಉದಾಸೀನ ಪುತ್ರ ಅಂತೇವೆ. ಅಂದರೆ ಈ ಋಣಪುತ್ರ ರೇಪಪುತ್ರಗಿಂತಲೂ ಬೆಟರ್. ಯಾಕೆಂದರೆ ಇವರೇನು ತೊಂದರೆಯೂ ಕೊಡಲ್ಲ, ಹಾಗೆಂತೇಳಿ ಸಂತೋಷ ಕೂಡ ಕೊಡಲ್ಲ. ಇವ್ರನ್ನ ಉದಾಸೀನ ಪುತ್ರ ಅಂತೇವೆ. ಇದು ಯಾಕಾಗುತ್ತೆ ಅಂತಂದರೆ, ನಾವು ನಮ್ಮ ಮಕ್ಕಳನ್ನು ಈ ಜನ್ಮದಲ್ಲಿ ಜವಾಬ್ದಾರಿಯಿಂದ ಬೆಳೆಸಿ ಅವರನ್ನು ಹಿಡಿಸಿಕೊಳ್ಳದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಅಂಥ ಸಂತಾನವೇ ಮತ್ತೆ ನಾವು ಪಡಿಬೇಕಾಗತ್ತೆ. ಕರ್ಮ ರಿಟರ್ನ್ಸ್ ಅಂತ ನೋಡಿ, ಇದೇ ಥರ. ನೆಕ್ಸ್ಟ್ ಇನ್ನೊಂದು ಪ್ರಿಯಪುತ್ರ. ಸೊ ಪ್ರಿಯಪುತ್ರ ಅಂದರೆ ಏನು? ಅಂದರೆ ಪ್ರಿಯಪುತ್ರ ಅಂದರೆ ಅವನು ಬಾಲ್ಯದಿಂದಲೇ ತನ್ನ ಆಟ ಪಾಠಗಳಿಂದ ತಾಯಿ ತಂದೆಗಳನ್ನು ಸಂತೋಷಪಡಿಸ್ತಾ ಇರ್ತಾನೆ, ಪ್ರೀತಿ ಪಾತ್ರನಾಗಿರ್ತಾನೆ. ಸ್ವಲ್ಪ ಸ್ವಲ್ಪ ವಯಸ್ಸಿನ ಮೇಲೆ ಬರ್ತಾ ಹಿತವಾದಂಥ ಕಾರ್ಯಗಳನ್ನ ಮಾಡ್ತಾನೆ. ಭಕ್ತಿಯಿಂದ ಅವರನ್ನು ಶುಶ್ರೂಷೆ ಮಾಡ್ತಾನೆ. ಭಕ್ತಿ ಅಂತಂದರೆ ದೇವರು, ಅದಕ್ಕೆ ಸಂಬಂಧಪಟ್ಟ ಭಕ್ತಿಗಳ ಪ್ರೀತಿ, ತಂದೆ ತಾಯಿಯಿಂದ ತುಂಬ ಇಷ್ಟ. ಶುಶ್ರೂಷೆ ಮಾಡ್ತಾನೆ. ಮುಪ್ಪಿನಲ್ಲಿ ಅವ್ರಿಗೇನಾದರೂ ವೃದ್ಧಾಪ್ಯದಲ್ಲಿ ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ, ಒಳ್ಳೆ ಮಾತಾಡ್ತಾನೆ, ಒಳ್ಳೆ ಹರಿಸ್ತಾನೆ, ತಂದೆ ತಾಯಿಗಳನ್ನು ಬಿಡೋದಿಲ್ಲ. ಇವರನ್ನೇ ಪ್ರಿಯಪುತ್ರ ಅಂತಾರೆ. ಅಂದರೆ
ತಂದೆ ತಾಯಿಗಳ ಮಕ್ಕಳನ್ನು ಹೇಗೆ ಪ್ರೀತಿಸ್ತಾರೋ ಮಕ್ಕಳು ಕೂಡ ತಂದೆ ತಾಯಿಗಳು ಅದೇ ರೀತಿ ಪ್ರೀತಿಸ್ತಾರೆ. ಮಕ್ಕಳನ್ನು ಒಳ್ಳೆ ಒಂದು ಆ್ಯಟಿಟ್ಯೂಡ್ ಬೆಳೆಸುವಂಥ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅವರನ್ನು ನಿರಂತರ ಅವರ ಒಳಿತನ್ನು ನಾವು ಬಯಸ್ತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಕೂಡ ಅಂಥ ಮಕ್ಕಳೇ ನಮಗೆ ಹುಡ್ತಾರೆ. ಅದರಿಂದ ನಮ್ಮ ಜೀವನ ಕೂಡ ಸಂತೋಷ ಆಗ್ತದೆ. ಇದನ್ನೇ ಪ್ರಿಯಪುತ್ರ ಅಂತ ಕರೀತಾರೆ. 5ನೇದು ಸತ್ಪುತ್ರ. ಶಾಸ್ತ್ರ ಬಯಸೋದು ಇದನ್ನು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳಾಗಲಿ ರಾಜರಾಗಲಿ ಪ್ರತಿಯೊಬ್ಬರಿಗೂ ಸತ್ಪುತ್ರ ಆಗಬೇಕು ಅಂತ ಬಯಸಿ ಅನೇಕ ಹೋಮಗಳು ದಾನ ಧರ್ಮಾದಿಗಳು ಮಾಡ್ತಿದ್ರು. ಒಳ್ಳೆ ಮಗ ಹುಟ್ಟಬೇಕು. ಬಟ್ ಇವತ್ತು ಕಾನ್ಸೆಪ್ಟ್ ಇಲ್ಲ. ಯಾಕಂದರೆ ಇವತ್ತು ಒಳ್ಳೆ ಮಗ ಅಂದರೆ ನಮ್ಮ ಡೆಫಿನೇಷನ್ ಏನು, ನಮ್ಮ ಚೆನ್ನಾಗಿ ನೋಡ್ಕೋಬೇಕಷ್ಟೆ, ಇಷ್ಟೇ ಡೆಫಿನೇಷನ್. ಅಲ್ಲಿ ಹಂಗಲ್ಲ. ಒಂದು ಮಗ ಅಂತಂದರೆ ನಮ್ಮ ವಂಶವನ್ನೆಲ್ಲವನ್ನೂ ಉದ್ಧರಿಸಬೇಕು ಅಂತಂಬ ಕಾನ್ಸೆಪ್ಟಲ್ಲಿ ತೊಗೊಂಡು ಬರ್ತಿದ್ರು. ಸತ್ಪುತ್ರನಾದವನು ಪುಣ್ಯ ಕಾರ್ಯ ನಿರತನಾಗಿರ್ತಾನೆ, ಸತ್ಯವನ್ನೇ ನುಡಿತಾನೆ, ಧರ್ಮಾಚರಣೆ ಮಾಡ್ತಾನೆ. ಇವುಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಜ್ಞಾನ ಸಂಪನ್ನನಾಗಿರ್ತಾನೆ, ಬುದ್ಧಿವಂತ ಆಗಿರ್ತಾನೆ, ವಾಕ್ಚಾತುರ್ಯ ಆಗಿರ್ತಾನೆ, ಸರ್ವ ಕಾರ್ಯ ನಿರ್ವಹಣೆಯಲ್ಲೂ ಧೈರ್ಯಶಾಲಿ ಆಗಿರ್ತಾನೆ. ವೇದ ಏನು ಹೇಳಿದೆ ಅದರ ಪ್ರಕಾರ ನಡ್ಕೊಳ್ತಾನೆ. ದೇವರ ಮೇಲೆ ಶ್ರದ್ಧೆ ಇಟ್ಟಿರ್ತವನಿಗೆ. ಶಮತಮಾದ ಸಂಪತ್ತುಗಳೆಲ್ಲ ಇರ್ತದೆ ಅವನಿಗೆ. ತಾಯಿ ತಂದೆಗಳಿಗೆ ಹಿತವಾದಂಥ ಮಾತುಗಳು ಮಾತಾಡ್ತಾನೆ. ಸ್ವಜನ ಹಿತ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ತಾನೆ. ಈ ಎಲ್ಲ ಗುಣಗಳಿಂದ ಕೂಡಿದವನೇ ಸತ್ಪುತ್ರ. ಇದು ತುಂಬ ದುರ್ಲಭ. ಇದು ಪಂಚಮಸ್ಥಾನ ನವಮಸ್ಥಾನ ಎರಡೂ ಚೆನ್ನಾಗಿದ್ದರೆ ಸತ್ಪುತ್ರನಾಗ್ತದೆ. ಪಂಚಮಸ್ಥಾನ ಒಂದೇ ಆದರೆ ಪ್ರಿಯಪುತ್ರ. ಅಸಲು ಏನೂ ಇಲ್ಲ, ಶುಭ ಸಂಬಂಧವೇ ಇಲ್ಲ ಅಂತಂದಾಗ ಉದಾಸೀನ ಪುತ್ರ. ಷಷ್ಠ ಸಂಬಂಧ ಬಂದರೆ ಋಣ ಸಂಬಂಧಿ ಪುತ್ರ. ಅಷ್ಟಮ ಷಷ್ಠ ಎರಡು ಸಂಬಂಧ ಬಂದರೆ ರಿಪುಪುತ್ರ. ಸೊ ಇದು ಜಾತಕದಲ್ಲಿ ನೋಡಿ ನಾವು ತಿಳಿಬೋದು. ಆದರೆ ತಿಳ್ಕೊಳ್ಳೋದ್ರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಜಸ್ಟ್ ಜ್ಯೋತಿಷ್ಯರಿಗೆ ವಿಚಾರ ಗೊತ್ತಿರಬೇಕು. ನೀವು ಅದನ್ನು ಜಾತಕದಲ್ಲಿ ನೋಡ್ತಿರೋ ಇಲ್ವೋ ನಾನು ಹೇಳ್ತಾ ಇಲ್ಲ. ಜಸ್ಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇದು ಯಾವಾಗ ಬೇಕಾಗುತ್ತೆ ಅಂದರೆ, ನನ್ನ ಮಗ ನನ್ನ ಮಾತು ಹೇಳ್ತಾ ಇಲ್ಲ ಆಚಾರ್ಯ ಅಂತ ಕೇಳ್ತಾರೆ ಒಬ್ಬರು. ನನ್ನ ಮಗ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ, ಏನೋ ಒಂದು ಗಲಾಟೆ ಮಾಡ್ತಾನೆ, ಸಾಲ ಮಾಡಿಬಿಡ್ತಾನೆ, ನಾವು ತೀರಿಸ್ಬೇಕಾಗ್ತದೆ, ಏನೋ ಗಲಾಟೆ ತಂದಿರ್ತಾನೆ, ಅವರನ್ನು ನಾವು ಫೇಸ್ ಮಾಡಬೇಕಾಗತ್ತೆ, ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ. ಅಥವಾ ಚೆನ್ನಾಗಿ ಓದಿಸಿವಿ, ಅಮೆರಿಕ ಹೊಟ್ಟೋಗಿದ್ದಾನೆ, ನಮ್ಮನ್ನು ಅಸಲು ಮಾತು ಕೂಡ ಆಡೋದಿಲ್ಲ, ನನ್ನ ಮಗ ನನ್ನ ಕೂಡ ಮಾತು ಕೂಡ ಆಡೋದಿಲ್ಲ ಅಂತಾರೆ. ಉದಾಸೀನ ಪುತ್ರ. ಸೊ ಇದು ನಿಮ್ಗೆ ಯಾಕೆ ಆಗ್ತಾ ಇದೆ ಅಂತ ನಿಮಗೆ ರೀಸನ್ ಬೇಕಲ್ವಾ? ಆ ರೀಸನನ್ನು ಜ್ಯೋತಿಷ್ಯದಲ್ಲಿ ಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾರೆ. ಸೊ ಇದು ತಿಳ್ಕೊಳ್ಳೋದು ತುಂಬ ಮುಖ್ಯ. ಇದು ನೀವು ಅಪ್ಲೈ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಇಟ್ಕೊಂಡಿರಬೇಕು. ಆಮೇಲೆ ಯಾಕೆಂದರೆ ಪುಣ್ಯದ ವಿಚಾರ ಬಂದಾಗ ಕ್ವಾಲಿಟಿ ಆಫ್ ಪುಣ್ಯ ತ್ರಿಕೋಣ ಸ್ಥಾನಗಳು ತುಂಬ ಬಲವಾಗಿರುತ್ತೆ. ಕೇಂದ್ರ ಸ್ಥಾನಗಳಿಗಿಂತಲೂ ತ್ರಿಕೋಣ ಸ್ಥಾನಗಳು ತುಂಬ ಬಲ. ಕೇಂದ್ರ ಸ್ಥಾನಗಳು ನಿಮಗೆ ಕಂಫರ್ಟ್ ಕೊಡ್ತದೆ. ಕಂಫರ್ಟ್ ಎಂಬುದು ನಿಮಗೆ ನಿಜವಾಗೂ ಸಂತೋಷ ಕೊಡಬಹುದು, ಕೊಡದೇ ಇರ್ಬೋದು, ಅಥವಾ ತಾತ್ಕಾಲಿಕವಾದಂಥ ಸಂತೋಷ ಕೊಡ್ಬೋದು. ನಾವು ಬಯಸ್ತೀವಲ್ವ, ನಮ್ಮ ಜೀವನದ ಗೋಲ್ ಒಳ್ಳೆ ಉದ್ಯೋಗ ಮಾಡಿ ಸಂಪಾದನೆ ಮಾಡಿಕೊಂಡು ಒಳ್ಳೆ ಮನೆ ಕಟ್ಟಬೇಕು. ಒಳ್ಳೆ ಮನೆ ಕಟ್ಟಿದ್ವಿ, ಒಳ್ಳೆ ಮನೆಗೆ ಹೋದ್ವಿ. ನಿಮಗೆ ಎಷ್ಟು ದಿನ ಸಂತೋಷ ಇರ್ತದೆ? ಸ್ವಲ್ಪ ದಿನವೇ. ಬಂದವರಿಗೆಲ್ಲ ಕೂಡ ಒಳ್ಳೆ ಮನೆ ಕಟ್ಟಿದ್ರಂತೆ, ಬರ್ರಿ ನಮ್ಮ ಮನೆ ನೋಡ್ರಿ, ಎಲ್ಲರನ್ನ ಇನ್ವೈಟ್ ಮಾಡ್ತೇವೆ, ತೋರಿಸ್ತೇವೆ, ಇದು ಬೆಡ್ರೂಮು, ಇದು ಬಾತ್ರೂಮು, ಮೇಲೆ ಹಿಂಗೆ ಮಾಡಿದ್ದೇವೆ, ಇದನ್ನು ಹಿಂಗೆ ಮಾಡಿದ್ದೇವೆ, ಇದು ನಮ್ಮಲ್ಲೇ ಇದೆ, ಎಲ್ಲವನ್ನೂ ತೋರಿಸ್ತಾರೆ. ಇದು ನಂಗೆ ಆಶ್ಚರ್ಯ. ಯಾರನ್ನ ಮನೆ ಕಟ್ಟಿದಾಗ ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಬಾತ್ರೂಮ್ ಕೊಂಡು ನೋಡ್ತಾರೆ. ನಾವು ಅವ್ರಿರೋದು ನಾವು ತೊಗೊಂಡು ಏನು ಮಾಡಬೇಕು? ಅವ್ರಿಗೆ ಕ್ಯೂರಿಯಾಸಿಟಿ, ನಾವು ಇಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೇವೆ ಅಂತ ತೋರಿಸಿಕೊಳ್ಳಬೇಕು ಅಂತ ಅವ್ರಿಗೊಂದು ಇಂಟ್ರೆಸ್ಟ್. ಅದು ಸಂತೋಷ ಅವ್ರಿಗೆ ಕೊಡ್ತೇವೆ ಆಬ್ವಿಯಸ್ಲಿ. ಎಷ್ಟು ದಿನ? 1 ವರ್ಷವ 2 ವರ್ಷವ? ನಂತರ ಏನಾಯಿತು? ಮನಸ್ಸಿಗೆ ಆ ಮನೆ ಹಳೇದಾಯ್ತಲ್ಲ. ಆಮೇಲೆ ಯಾರೂ ಕೂಡ ಹೊಸ ಮನೆ ಬೇಕು ಅಂತಂಬೋದನ್ನ ಲೈಫ್ ಟೈಮ್ ಗೋಲ್ ಅಂತ ಏನು ಸಂತೋಷ ಪಡಿತಾರೆ, ಆ ಸಂತೋಷ 2 ವರ್ಷ ಆದಮೇಲೆ ಇರಲ್ಲ. ಇದೇ ರೀತಿ ಸಪ್ತಮ ಸ್ಥಾನ ಪ್ರೀತಿ. ಕಾಲೇಜ್ ಡೇಸಲ್ಲಿ 7 ವರ್ಷ 8 ವರ್ಷ 10 ವರ್ಷ ಪ್ರೀತಿಸಿಕೊಂಡು ಮದುವೆ ಮಾಡಿಕೊಡ್ತಾರೆ. ಎಷ್ಟು ದಿನ ಸಂತೋಷ? ಮದುವೆ ಆದ ಮೇಲೆ 1 ವರ್ಷವ 2 ವರ್ಷವ ಆನಂದ, ಕ್ರಮೇಣ ಡೈಲ್ಯೂಟ್ ಆಗ್ತಾ ಹೋಗ್ತದೆ ಸಂತೋಷ. ಇದೇ ರೀತಿ ಉದ್ಯೋಗ. ಒಳ್ಳೆ ಉದ್ಯೋಗ ಪಡೆದ್ವಿ, ಈ ಉದ್ಯೋಗವನ್ನು ಏನಾದರೂ ಹೊಡಿಬೇಕು. ಒಳ್ಳೆ ಉದ್ಯೋಗ ಬಂದ ಎಷ್ಟು ದಿನ ಸಂತೋಷ, ಮತ್ತು ಅದಕ್ಕಿಂತ ದೊಡ್ಡ ಉದ್ಯೋಗ ಬೇಕು ಅಂತ ಅನ್ಸುತ್ತೆ, ಇನ್ನೊಬ್ಬನ ಯಾರನ್ನೋ ನೋಡ್ತಾನೆ. ಸೊ ಇಲ್ಲಿ ಸಂತೋಷ ಅಂತಂಬೋದು ಪರ್ಮನೆಂಟ್ ಆಗಿರಲ್ಲ, ಡೈನಮಿಕ್. ಅದಕ್ಕನ್ನ ಜಾಸ್ತಿ ಬೇಕು. ಯಾಕೆಂದರೆ ಕಾಮಕ್ಕೆ ಅದಕ್ಕೆ ಎಂಡ್ ಇಲ್ಲ. ಅದಕ್ಕೆ ಕೇಂದ್ರ ಸ್ಥಾನಗಳಿಂದ ಏನೇನು ಬೆನಿಫಿಟ್ಸ್ ಪಡಿತೀರಿ ಅದಕ್ಕೊಂದು ಟೈಮ್ ಪೀರಿಯಡ್ ಇರುತ್ತೆ. ಅಷ್ಟೇ ಸಂತೋಷ ಕೊಡು. ಅದಕ್ಕನ್ನ ಮೇಲೆ ಸಂತೋಷ ಕೊಡಬೇಕೆ ಕಷ್ಟ.
ಪ್ರಪಂಚದಲ್ಲಿ ಶ್ರೀಮಂತ ಎಲಾನ್ ಮಸ್ಕ್, ಅವನಿಗೆ ಸಂತೃಪ್ತಿಯಾಗಿದ್ದಾನ, ಇನ್ನೇನು ಬಯಸ್ತಾ ಇಲ್ವ ಅವನು? ಯಾಕಂದ್ರೆ ಅವನ ಮೇಲೆ ಇನ್ಯಾರು ಇಲ್ಲ ಅವ್ನು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಕೂಡ. ಆದರೆ ಸೈಲೆಂಟಾಗಿರ್ತಾನೆ, ನೆಮ್ಮದಿಯಾಗಿ ನಂಗೆ ಇದ್ದದ್ದು ಸಾಕಪ್ಪ, ನಾನು ಇನ್ನು ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಳ್ತಾನೆ? ಅಂದ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಅಲ್ಲಿ ಸ್ಟಾಪ್ ಆಗಲ್ಲ ಆ ಪ್ರೀತಿ. ಆದರೆ ತ್ರಿಕೋಣ ಸ್ಥಾನಗಳು ನೋಡಿ ನಿಮಗೆ ಕಂಟೆಂಟ್ಮೆಂಟ್ ಕೊಡ್ತದೆ. ಯಾಕೆಂದರೆ ಕೇಂದ್ರ ಸ್ಥಾನಗಳಿಂದ ಆಗುವಂಥ ಸಂತೋಷ ಎಕ್ಸ್ಟರ್ನಲ್, ತ್ರಿಕೋಣ ಸ್ಥಾನಗಳಿಂದ ಆಗುವಂಥ ಇಂಟರ್ನಲ್. ಹಾಗಾಗಿ ಈ ಪಂಚಮಸ್ಥಾನ ನವಮಸ್ಥಾನದಿಂದ ಏನೇನು ಬೆನಿಫಿಟ್ಸ್ ನಮಗೆ ಬರುತ್ತೆ ಅಲ್ಲಿ ಕಂಟೆಂಟ್ಮೆಂಟ್ ಇದೆ. ಎಕ್ಸಾಂಪಲ್, ನೀವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು 5 ನಿಮಿಷ ನೋಡಿ, ಮಂಗಳಾರತಿಯನ್ನು ನೋಡಿ, ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿ, ಆಹಾ ನನ್ನ ಜನ್ಮದಲ್ಲಿ ಸಾಕಿನ್ನ ಅಲ್ಲೇ ಇರಬೇಕು ಅಂತ ಯಾರು ಬಯಸಲ್ಲ. ತಿರುಮಲಕ್ಕೆ ಹೋಗಿ ದರ್ಶನ ಬೇಕು, ಗಂಟೆ ಹೊತ್ತು ಕೂತ್ಕೊಳ್ಳೋದು ನೀವು ಯಾರೂ ಬಯಸಲ್ಲ. 5 ನಿಮಿಷ ದರ್ಶನ ಆದಮೇಲೆ ಈಚೆಗೆ ಬಂದ್ಬಿಡ್ಬೇಕು. ಅದನ್ನು ಕ್ಯೂ ಅನ್ನೇ ನಾವು ದೊಡ್ಡ ಬಂಧಕ, ನಿಲ್ಲೋದು ಕಷ್ಟ, ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ನಿಲ್ಲಕ್ಕೂ ನಾವು ಪೇಷನ್ಸ್ ಇಲ್ಲ. ಅದು ದರ್ಶನ ಆದಮೇಲೆ ಹೊರಗೆ ಯಾವಾಗಪ್ಪ ಬಂದ್ಬಿಡೋಣ, ಯಾವಾಗ ಕ್ಯೂ ಬಿಡ್ತಾರೆ. ಅಲ್ಲಿ ಕಂಟೆಂಟ್ಮೆಂಟ್ ಇದೆ. ದೇವರ ವಿಷಯದಲ್ಲಿ ನಮಗೆ ಕಂಟೆಂಟ್ಮೆಂಟ್ ಇದೆ. ಪ್ರಸಾದದ ವಿಷಯದಲ್ಲಿ ಕಂಟೆಂಟ್ಮೆಂಟ್ ಇದೆ. ಪ್ರಸಾದ ಅಂದರೆ ನಾನು ಹೇಳೋದು ಇದು ಏನಾದ್ರು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ, ಅದು ಕಂಟೆಂಟ್ಮೆಂಟ್ ಇದೆ. ಏನಾದರೂ ಒಂದು ಪ್ರವಚನ ಕೇಳಬೇಕು, ಸಾಕು, ಇವತ್ತಿಗೆ ಇಷ್ಟು ಸಾಕು, ಬೇಡ ಇನ್ನು ಸಾಕು, ಇನ್ನು ಜಾಸ್ತಿ ಕೇಳಬಾರ್ದು, ಇನ್ನು ಜಾಸ್ತಿ ಉಪದೇಶ ಮಾಡಬೇಡಿ. ಈ ವಿಚಾರದಲ್ಲಿ ಕಂಟೆಂಟ್ಮೆಂಟ್ ಇದೆ. ಅಲೌಕಿಕ ವಿಚಾರದಲ್ಲಿರುವಂಥ ಕಂಟೆಂಟ್ಮೆಂಟ್ ಲೌಕಿಕ ವಿಚಾರದಲ್ಲಿ ಇರಲ್ಲ. ಲೌಕಿಕ ವಿಚಾರದಲ್ಲಿದ್ದಂಥ ಡಿಸ್ಕಂಟೆಂಟ್ಮೆಂಟ್ ಲೌಕಿಕ ವಿಚಾರದಲ್ಲಿರಲ್ಲ. ಇನ್ನೂ ತಿಳ್ಕೊಬೇಕು ಭಗವಂತನ ಬಗ್ಗೆ, ಇದು ಸಾಲ್ತಾ ಇಲ್ಲ, ಇನ್ನೂ ಪ್ರವಚನ ಕೇಳೋಣ, ಆ ಥರ ಮೈಂಡ್ಸೆಟ್ ಬರಲ್ಲ. ಸಾಕು, ತಲೆನೋವಾಯಿತು, ಇವತ್ತಿಗೆ ಸಾಕಿದು ಅಂತ ಅನಿಸುತ್ತೆ. ಸೊ ತ್ರಿಕೋಣ ಸ್ಥಾನಗಳು ಕೊಡೋ ಹ್ಯಾಪಿನೆಸ್ ತುಂಬ ಜಾಸ್ತಿ. ಸ್ವಲ್ಪ ತೊಗೊಂಡ್ರು ಸಾಕು. ನೀವು ಒಂದೇ ಸಲ 10 ರಿಂದ 20 ಸೆಕೆಂಡ್ ನೀವು ತಿರುಮಲ ದರ್ಶನ ಮಾಡಿ ಆಗುವಂಥ ಸಂತೋಷ ಎಷ್ಟಿರುತ್ತೆ, ಎನಾರ್ಮಸ್. ನೀವು ಒಂದು ವರ್ಷಕ್ಕೆ ಬೇಕಾದ ಸಂತೋಷ ಗಳಿಸ್ಕೊಂಬಂದ್ಬಿಡ್ತೀರ. ನಿಮಗೆ ನೋಡಿಸೋದು 1 ಮಿನಿಟ್ಕೊಂಡು ನೀವು ನೋಡೋಕ್ಕಾಗಲ್ಲ, ಅಲ್ಲಿ ದಬ್ಬಿ ಬಿಡ್ತಾ ಇರ್ತಾರೆ ಅವರು. ಆದರೆ ಇಟ್ ವಿಲ್ ಗಿವ್ ಎನಾರ್ಮಸ್ ಹ್ಯಾಪಿನೆಸ್. ಮಗು ನೋಡಿ, ಆ ಮಗು ಹುಟ್ಟಿದ ಮೇಲೆ ನಗುತ್ತಾ ಇರುತ್ತೆ ಅಂದ್ಕೊಳ್ಳಿ, ಆಗುವಂಥ ಆನಂದ ಆ ಮಗುನ ನೋಡ್ತಾನೆ ಇರಬೇಕು. ಆ ಮಗು ಫೋಟೋನ ವಾಟ್ಸಪ್ಪಲ್ಲಿ ಸೆಟ್ ಮಾಡ್ಕೊಳ್ತೇವೆ, ಆ ಮಗುನ ನೋಡ್ತಾನೆ ಆನಂದ ಪಡ್ತೇವೆ. ಚಿಕ್ಕಂದಾಗಿ ಹೇಗಿದೆ ಅಂತ ಮತ್ತೆ ನೋಡಿ ಆನಂದ ಪಡ್ತೇವೆ. ಇದು ಎಷ್ಟು ಹ್ಯಾಪಿನೆಸ್. ನೀವು ಒಂದು ವಸ್ತುವನ್ನು ಪಡೆದರೂ ಕೂಡ ನಿಮ್ಗೆ ಅಷ್ಟು ಹ್ಯಾಪಿನೆಸ್ ಇರಲ್ಲ. ಸೊ ತ್ರಿಕೋಣ ಸ್ಥಾನಗಳು ಇಂಟರ್ನಲ್ಲಾಗಿ ಕಂಫರ್ಟ್ ಕೊಡ್ತದೆ, ಕೇಂದ್ರ ಸ್ಥಾನಗಳು ಎಕ್ಸ್ಟರ್ನಲ್ಲಾಗಿ ಕಂಫರ್ಟ್ ಕೊಡ್ತದೆ. ಇದು ಎರಡೂ ಬೇರೆ. ತ್ರಿಕೋಣ ಸ್ಥಾನಗಳನ್ನು ಈ ಹ್ಯಾಪಿನೆಸ್ಸನ್ನು ಗಳಿಸಬೇಕಾದ್ರೆ ಅದಕ್ಕೆ ಮಾಡಬೇಕಾದ ಕರ್ಮಗಳೇ ಬೇರೆ, ಕರ್ತವ್ಯ ಕರ್ಮಗಳನ್ನ ಮಾಡಬೇಕು. ನೀವು ಹಣದಿಂದಲೋ ಅಥವಾ ಒಂದು ಸ್ಟೇಟಸ್ಸಿಂದಲೋ ಈ ಪುಣ್ಯವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಎಂಥವರೇ ಆಗಲಿ ಅದಕ್ಕೆ ತಕ್ಕಂಥ ಜೀವನದಲ್ಲಿ ಕರ್ತವ್ಯ ಕರ್ಮಗಳನ್ನ ಮಾಡಿದ್ರೇ ಇದು ವೃದ್ಧಿ ಆಗುತ್ತೆ. ಹಣದಿಂದ ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೀಗೆ ಹೇಳ್ಬೋದು ನಾವು. ನೆಕ್ಸ್ಟ್ ಸಂತಾನ ವಿಚಾರಕ್ಕಾಗುವಂಥ ಅಬ್ಸ್ಟ್ರಕ್ಷನ್ಸ್ ಯೋಗ ಹೇಗಿರುತ್ತೆ ಅಂತ ನಾವು ನೋಡೋಣ. ಸಂತಾನ ಯೋಗಕ್ಕೆ ಬೇಕಾದ್ರೆ ಏನು ಮಾಡಬೇಕು, ಜಾತಕ ಏನು ನೋಡ್ತೇವೆ, ಇದರಲ್ಲೂ ಅಷ್ಟೇ ಪಂಚಮ ಸ್ಥಾನ ಬಲ, ಪಂಚಮ ಕಾರಕ ಬಲ, ಪಂಚಮ ಆಧಿಪತ್ಯ ಬಲ. ಸಂತಾನ ಆಗಬೇಕಾದ್ರೆ ಇದು ಬಲವಾಗಿರಬೇಕು. ಪಂಚಮದ ಜೊತೆ ನವಮ ಕೂಡ ಬಲವಾಗಿರಬೇಕು. ಅಂದರೆ ಒಟ್ಟಿಗೆ ಹೇಳಬೇಕಾದ್ರೆ ತ್ರಿಕೋಣ ಸ್ಥಾನಗಳು ಯಾರಿಗೆ ಬಲವಾಗಿದೆ, ಸಂತಾನದಲ್ಲಿ ಅವರಿಗೆ ಯಾವ ರೀತಿಯಾದಂಥ ತೊಂದರೆಗಳು ಬರಲ್ಲ. ಸಕಾಲದಲ್ಲಿ ಸಂತಾನ ಆಗ್ತದೆ. ಆದಂಥ ಸಂತಾನ ಅವನಿಗೆ ಜೀವನ ಪೂರ್ಣ, ಅವನು ಜೀವಂತವಾಗಿರೋವರೆಗೂ ಸಂತೋಷವನ್ನೇ ಕೊಡ್ತಾನೆ ಅವನು. ಯಾವಾಗ ಪಂಚಮ ಸ್ಥಾನ ನವಮ ಸ್ಥಾನ ಬಲವಾಗಿದ್ದಾಗ. ಬಲಹೀನವಾಗಿತ್ತಂದ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಪ್ರಿಯಪುತ್ರ ಆಗ್ಬೋದು, ಉದಾಸೀನ ಪುತ್ರ ಆಗ್ಬೋದು, ರಿಪುಪುತ್ರ ಆಗಬಹುದು, ಋಣ ಸಂಬಂಧಿ ಪುತ್ರ ಆಗಬಹುದು. ಎಲ್ಲ ಕೂಡ ಪಂಚಮ ನವಮದ ಬೇಸ್ ಮೇಲೆ ಹೋಗ್ತದೆ. ಇದು ಎಂಟೈರ್ಲಿ ಡಿಫ್ರೆಂಟ್. ಇಷ್ಟು ದಿನ ನಾವೇನು ಕಲ್ತಿದ್ದೀವೋ ಅದಕ್ಕೆ ಎಂಟೈರ್ಲಿ ಡಿಫ್ರೆಂಟ್ ಇದು. ಯಾಕೆಂದರೆ ದ ಕ್ವಾಲಿಟಿ ಆಫ್ ಪುಣ್ಯ ಈಸ್ ಆಲ್ಸೋ ಎಂಟೈರ್ಲಿ ಡಿಫ್ರೆಂಟ್. ಓಕೆ. ಸೊ ಸ್ಥಾನಬಲ ಏನು ಹೇಳುತ್ತೆ, ಸಂತಾನ ಆಗಬೇಕಾದ್ರೆ ಫಸ್ಟು ಆರೋಗ್ಯ ಚೆನ್ನಾಗಿರಬೇಕಲ್ಲ. ಕ್ಷೇತ್ರ ಮತ್ತು ಬೀಜ ಎರಡೂ ಪರ್ಫೆಕ್ಟಾಗಿರಬೇಕು. ಪರ್ಫೆಕ್ಟ್ ಅಂತಲ್ಲ, ಅನುಕೂಲವಾಗಿರಬೇಕು. ಪರ್ಫೆಕ್ಟ್ ಯಾರಿಗೂ ಇರಲ್ಲ, ಅನುಕೂಲವಾಗಿ, ಸಂತಾನಕ್ಕೆ ಅನುಕೂಲವಾಗಿರಬೇಕು. ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿಗೆ ಬೇಕಾದಂಥ ಆರೋಗ್ಯ ಇರಬೇಕು ಶರೀರದಲ್ಲಿ. ಅದು ಏನು ಸೂಚನೆ ಮಾಡ್ತದೆ, ಸ್ಥಾನಬಲ ಸೂಚನೆ ಮಾಡ್ತದೆ. ನೆಕ್ಸ್ಟ್ ಸಂತಾನ ಕಾರಕ ಬಲ. ಕಾರಕ ಯಾರು? ಗುರು. ವಿವಾಹಕ್ಕೆ ಕಾರಕ ಶುಕ್ರ ಆದರೆ ಸಂತಾನಕ್ಕೆ ಕಾರಕ ಯಾರಾಗ್ತಾರೆ ಅಂದರೆ ಗುರುಗ್ರಹ ಆಗ್ತದೆ. ಆ ಗುರು ಅಂತಂದರೆ ಏನು? ಜ್ಞಾನ, ಪ್ರೀತಿ,
ತ್ರಿಕೋಣಕ್ಕೆ ಸಂಬಂಧಪಟ್ಟದ್ದೆಲ್ಲ ಕೂಡ ಮತ್ತೆ ಗುರುವಿಗೆ ಬರ್ತದೆ. ಕೇಂದ್ರ ಸ್ಥಾನಗಳಿಗೆ ಸಂಬಂಧಪಟ್ಟದ್ದೆಲ್ಲ ಕೂಡ ಶುಕ್ರನಿಗೆ ಬರ್ತದೆ. ಅದಕ್ಕೆ ಶುಕ್ರ ಮಹಾದಶೆ ಯಾವ ಬರ್ತಾರೆ ಅಂತ ಕೇಳ್ತಾರೆ. ಯಾಕಂದರೆ ಕೇಂದ್ರದಲ್ಲಿ ನೀವೇನೇನು ಬಯಸ್ತೀರೋ ಅದೆಲ್ಲ ಕೂಡ ಶುಕ್ರನಿಂದ ಆಗುವಂಥದ್ದು. ಅದೇ ಒಂದು ಕಂಟೆಂಟ್ಮೆಂಟು, ಧನ, ಆನಂದ, ಸಂತೋಷ, ಪುಣ್ಯ ಇದೆಲ್ಲದಕ್ಕೂ ಕಾರಣ ಗುರು. ಸೊ ಈಗ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಇರುವಂಥ ಪ್ರೀತಿ, ಅದನ್ನು ಟೆಕ್ನಿಕಲ್ ಆಗಿ ಏನಂತ ಕರಿತೇವೆ, ವಾತ್ಸಲ್ಯ ಅಂತ ಕರಿತೇವೆ. ಸೇಮ್ ಏಜ್ ಗ್ರೂಪಲ್ಲಿದ್ದಾಗ ಸ್ನೇಹ ಅಂತ ಕರಿತೇವೆ. ದೊಡ್ಡವರಿಗೆ ಗೌರವ ಅಂತ ಕರಿತೇವೆ. ಮಹಾನುಭಾವರ ವಿಚಾರದಲ್ಲಿ ಭಕ್ತಿ ಅಂತ ಕರಿತೇವೆ. ಎಲ್ಲದಕ್ಕೂ ಪ್ರೀತಿಯೇ ಅರ್ಥ. ಬೇರೆ ಬೇರೆ ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಹೆಸರು ಕರಿತೇವೆ. ಇಲ್ಲಿ ವಾತ್ಸಲ್ಯ ಅಂತ ಕರಿತೇವೆ. ಅಂದರೆ ಮಗನಿಗೂ ತಂದೆ ತಾಯಿಗಳಿಗೂ ಇರುವಂಥ ಅಟ್ಯಾಚ್ಮೆಂಟ್, ಮಕ್ಕಳಲ್ಲಿರುವಂಥ ಅಟ್ಯಾಚ್ಮೆಂಟ್, ಅದನ್ನು ವಾತ್ಸಲ್ಯ ಅಂತೇವೆ. ಅದಕ್ಕೆ ಕಾರಕ ಗುರು. ಗುರು ಮತ್ತು ಧರ್ಮಕ್ಕೆ ಕಾರಕ. ಜಾತಕದಲ್ಲಿ ಗುರು ಚೆನ್ನಾಗಿದ್ದು ಬಲವಾಗಿದ್ದ ಅಂತ ಅಂದ್ಕೊಳ್ಳಿ, ಮಕ್ಕಳಿಗೆ ನಿಮಗೆ ಅಟ್ಯಾಚ್ಮೆಂಟ್ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ಅಂತ ಕೇಳೋವಂಥ ಸಂದರ್ಭ ಬರಲ್ಲ. ಅಟ್ಯಾಚ್ಮೆಂಟ್ ಚೆನ್ನಾಗಿರುತ್ತೆ. ಈ ಗುರುವಿನ ಮೇಲೆಯೇ ಋಣ ಸಂಬಂಧಿ ಪುತ್ರನ, ರಿಪುಪುತ್ರನ, ಉದಾಸೀನ ಪುತ್ರನ, ಆ ಗುರುವಿನ ಪೊಸಿಷನ್ ಮೇಲೆ ಕೂಡ ತಿಳ್ಕೊಳ್ಬೋದು. ಯಾಕೆಂದರೆ ವಾತ್ಸಲ್ಯ ಇಂಟೆನ್ಷನ್ ಅದೇ ಅಲ್ವಾ, ಒಬ್ಬರ ಮೇಲೆ ಒಬ್ಬರಿಗೆ ಅಫೆಕ್ಷನ್ ಹೇಗಿದೆ. ಸೊ ಇದು ಸಂತಾನ ಕಾರಕದ ಬಲ ಮೇಲೆ ಹೋಗ್ತದೆ. ಇವತ್ತು ಅವನು ಮಕ್ಕಳಾಗಬೇಕಷ್ಟೇ, ಅವನು ನನಗೆ ವಿಧೇಯವಾಗಿರ್ತಾನೆಯಾ ವಿಧೇಯವಾಗಿರಲ್ಲ ಇದನ್ನು ಯಾರು ಬಯಸಲ್ಲ. ಹಿಂದಿನ ಕಾಲ ಇದ್ಲು ಗಾಂಧಾರಿಗೆ ಹೇಳಿದ್ರು, ನಿಮ್ಮ ಮಕ್ಕಳು ತುಂಬ ದುರ್ಯೋಧನ ಹುಟ್ಟಿದ್ರೆ ನೀವು ತುಂಬ ಕಂಟಕನಾಗ್ತಾನೆ ನೋಡಿ ಅಂತಂದಾಗ ಗಾಂಧಾರಿ ಹೇಳ್ಬಿಡ್ತಾರೆ, ಇವನು ಕೊಂದುಬಿಟ್ರಿ, ಬೇಡ ನಮಗೆ ಇಂಥ ಕಂಟಕನಾದ ನಮಗೆ ಯಾಕೆ ಅಂತಂದರೆ, ಧೃತರಾಷ್ಟ್ರ ಒಪ್ಪೋದಿಲ್ಲ, ಫಸ್ಟ್ ಹುಟ್ಟಿದ ಮಗು ನಾನು ಯಾಕೆ, ಅವನು ಹೇಗನ್ನೇ ಇರಲಿ ನನಗೆ ಬೇಕೇ ಬೇಕು ಅಂತ ಬಿಡಿಸ್ತಾನೆ. ಹಾಗಾಗಿ ವಾತ್ಸಲ್ಯ. ಸೊ ಈ ಯಾಕೆಂದರೆ ಇವತ್ತಿನ ದಿನ ಮಕ್ಕಳ ಆಗೋಬೇಕಷ್ಟೇ. ಅವನು ಹೇಳಿದ ಮಾತು ಕೇಳೋ ಮಗ, ಹೇಳಿದ ಮಾತು ಕೇಳದೇ ಇರೋ ಮಗ, ಅದು ಮತ್ತೆ ನೋಡ್ಕೊಳ್ಳೋಣ. ಹಾಗಾಗಿ ಆ ಥರ ಡಿಸ್ಕ್ರಿಮಿನೇಷನ್ ಇವತ್ತಿನ ಕಾಲ ಇಲ್ಲ. ಹಾಗಾಗಿ ಕಾರಕನನ್ನು ಜಾಸ್ತಿ ನೋಡೋದು ಬೇಕಿಲ್ಲ. ಯಾಕೆಂದರೆ ಅವ್ರ ಪುಣ್ಯಕ್ಕೆ ತಕ್ಕಂತೆ ಮಗ ಹುಡ್ತಾನೆ ಅಷ್ಟೇ. ಅಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಬೇಡ ಅಂತ ಆಪ್ಷನ್ ಇಲ್ಲ. ಇಲ್ಲರಿ ನಿಮ್ಮ ಜಾತಕದಲ್ಲಿ ಗುರು ವೀಕ್ ಆಗಿದೆ, ಒಂದು ವೇಳೆ ಮಗ ಹುಟ್ಟಿದರೂ ಕೂಡ ಅವನು ನಿಮಗೆ ಅನುಕೂಲವಾಗಿರಲ್ಲ, ನಿಮಗೆ ತೊಂದರೆ ಕೊಡ್ತಾನೆ ಅಂತ. ಹೌದಾ? ಆದ್ರೆ ನಮಗೆ ಮಕ್ಕಳು ಬೇಡ ಅಂತಬ್ಬರು ಯಾರಿದ್ದಾರೆ ಇವಾಗ? ಯಾರೂ ಇಲ್ಲ ಈಗ. ಅಥವಾ ಮಕ್ಕಳು ಬೇಕೇ ಬೇಕು, ಪಕ್ಕದ ಮನೆಯವ್ರ ಕಾರಿದೆ ನನಗೂ ಕಾರ್ ಬೇಕು, ನಮ್ಮ ಮನೆಗೆ ನಮ್ಮ ಅಣ್ಣಂದರಿಗೆ, ತಂಗಿಯಂದರಿಗೆ, ಅಕ್ಕಂದರಿಗೆ ಎಲ್ಲರಿಗೂ ಮಕ್ಕಳಾಗ್ಬಿಟ್ಟಿದೆ, ಇನ್ನೂ ಕೇಳ್ತಾ ಇದ್ದಾರೆ, ಇಲ್ಲ ಯಾಕೆ ಮಕ್ಕಳಾಗಿಲ್ಲ, ಯಾರಲ್ಲಿ ಲೋಪ ಅಂತ ಕೇಳ್ತಿದ್ದಾರೆ. ನಮಗೆ ಮಕ್ಕಳು ಬೇಕೇ ಬೇಕು. ಕೊನೆಗೆ ನಾವು ಅಡಾಪ್ಷನ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೇವೆ, IVF ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೇವೆ. ಈ ರೀತಿ ಬರ್ತದಷ್ಟೇ. ಆಗಲಿ ಅಲ್ಲಿಗೆ ಕಾರಕನ ಯಾಕೆ ನೋಡೋ ಅವಶ್ಯಕತೆ ಏನಿದೆ? ತಿಳ್ಕೊಂಡು ಏನೂ ಮಾಡದೇ ಇದ್ದಾಗ ತಿಳ್ಕೊಂಡು ಏನು ಮಾಡ್ತೇವೆ? ಹಾಗಾಗಿ ಇವತ್ತಿನ ಕಾಲದಲ್ಲಿ ಕಾರಕ ಬಲದ ಅಷ್ಟು ಪ್ರಯಾರಿಟಿ ನಾವು ನೋಡಲ್ಲ. ಒಂದು ವೇಳೆ ಅವ್ರೇನೋ ಪ್ರಶ್ನೆ, ನನ್ನ ಮಗ ನನ್ನ ಹೇಳಿದ ಮಾತು ಕೇಳ್ತಾ ಇಲ್ಲರಿ ಅಂತಂದಾಗ ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಬೇಕಾದರೆ ನೀವೇನಾದರೂ ತಿಳ್ಕೊಂಡು ಅವ್ರಿಗೇನು ಹೇಳ್ಬೋದಾಗಲಿ, ಇನ್ನು ಮಾಡಲಿಕ್ಕೆ ಏನೂ ಇಲ್ಲ. ಇವತ್ತಿನ ಕಾಲ ಆ ರೀತಿ ಇದೆ. ಹೋಗಲಿ, ಸಂತಾನ ಸರಿಯಾಗಿ ಅಟ್ಲೀಸ್ಟು ಅದಕ್ಕೆ ಬೇಕಾದಂಥ ಒಳ್ಳೆ ಕರ್ಮಗಳನ್ನ ಮಾಡ್ಕೊಳ್ಳಿ, ಒಳ್ಳೆ ಸಂತಾನ ಆಗಬೇಕು ನನಗೆ ಅಂತ ಮಾಡೋದು ಯಾರನ್ನ ರೆಡಿ ಇದ್ದಾರೆ? ಈ ಕರ್ತವ್ಯ ಕರ್ಮಗಳು ಮಾಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಬೇಕಾದ್ರೆ ಒಂದು ಹೋಮ ಮಾಡಿಸ್ಬಿಡ್ತೇವೆ ರೀ, ಏನೋ ಜಪ ಮಾಡಿದ್ರೆ ಮಾಡಿಬಿಡ್ತೇನೆ, ಪಾರಾಯಣ ಮಾಡಿದ್ರೆ ಮಾಡಿಬಿಡ್ತೇನೆ ಅಂತಂದು ಈ ಥರ ಕೇಂದ್ರ ಸ್ಥಾನಕ್ಕೆ ಸಂಬಂಧಪಟ್ಟ ಪುಣ್ಯಗಳನ್ನ ಮಾಡ್ತಾರೆ ಎಲ್ಲರೂ. ಈ ಕರ್ತವ್ಯ ಕರ್ಮಗಳನ್ನ ಮಾಡಿದ್ರೆ ಯಾರು ಮಾಡ್ತಾರೆ? ಯಾರು ರೆಡಿ ಇದ್ದಾರೆ? ನಿಮಗೆ ಸತ್ಪುತ್ರ ಒಳ್ಳೆ ಮಗ ಆಗಬೇಕಾದ್ರೆ ಫಸ್ಟು ನೀನು ಡಿಸಿಪ್ಲೈನ್ಡ್ ಆಗಿರಬೇಕು, ನೀನು ಧರ್ಮ ಪ್ರಕಾರ ನಡ್ಕೊಳ್ಬೇಕು ಅಂತಂದರೆ ಅದೆಲ್ಲ ಆಗಲ್ಲ ಸ್ವಾಮಿ, ದುಡ್ಡಿಂದ ಏನಾದರೂ ಮಾಡೋಂಗಿದ್ರೆ ಹೇಳ್ರಿ ಮಾಡಿಬಿಡ್ತೀನಿ ಅಂತ. ಸೊ ಏನು ಮಾಡಲಿಕ್ಕೂ ಇಲ್ಲ. ಮಾಡಲಿಕ್ಕೆ ಫುಲ್ ಈ ಜನ್ಮದಲ್ಲೂ ಒಳ್ಳೆ, ಬರೋ ಜನ್ಮದಲ್ಲಾಗಲಿ ಒಳ್ಳೆ ಮಗ ಹುಟ್ಟಬೇಕಂದ್ರೆ ನಾವು ಪ್ರಾಮಾಣಿಕ ಜೀವನ ನಡೆಸ್ಬೇಕಲ್ಲ, ಅದು ನಡೆಸ್ಲಿಕ್ಕೆ ಯಾರು ರೆಡಿ ಇಲ್ಲ. ಹಾಗಾಗಿ ನಾವು ಇದನ್ನು ಏನೂ ಗೈಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಾರಕ ಬಲ ಯಾವಾಗ ಹೇಳಬೇಕು, ಏನು ಹೇಳಬೇಕು ಅಂತಂಬೋದು ನಿಮಗೆ ಬಿಟ್ಟಿದ್ದು. ಯೂಶ್ವಲಿ ಅದು ಹೇಳೋ ಅವಶ್ಯಕತೆ ಬರುವುದಿಲ್ಲ ಇವತ್ತಿನ ಕಾಲದಲ್ಲಿ. ಮುಂದಿನ ದಿನಗಳಲ್ಲಿ ಇದರ ಅವಶ್ಯಕತೆ ಬರೋದೇ ಇಲ್ಲ. ಓಕೆ, ಯಾಕಂದರೆ ಇಷ್ಟು ದಿನದಿಂದ ನಾನು ಪಾಠ ಮಾಡ್ತಾ ಇದ್ದೇನೆ, ಹಿಂದೆ ಜಾತಕಗಳು ಹೇಳ್ತಿದ್ದೆ. ಸೊ ಯಾವಾಗೂ ಇದನ್ನು ನೋಡೋಂಥ ಪ್ರಸಕ್ತಿ ನಂಗೆ ಬಂದಿಲ್ಲ. ಓಕೆ, ಅದನ್ನು ಬಿಡೋ. ನೆಕ್ಸ್ಟ್, ಸಂತಾನ ಆಧಿಪತ್ಯ ಬಲ. ಆಧಿಪತ್ಯ ಬಲ ಅಂತಂದರೆ ಯೋಗ. ಮಕ್ಕಳಾಗಬೇಕಾದ್ರೆ ಕೂಡ ಪುಣ್ಯ ಬೇಕಲ್ಲ. ವಾತ್ಸಲ್ಯ ಈಸ್ ಡಿಫ್ರೆಂಟ್. ಆದರೆ ಮಕ್ಕಳಾಗಬೇಕಾದ್ರೆ ಪುಣ್ಯ ಬೇಕು. ಅದಕ್ಕೆ ಸಂತಾನ ಆಧಿಪತ್ಯ ಬಲ ಚೆನ್ನಾಗಿರಬೇಕು. ಹಿಂದಿನ ಕಾಲದಲ್ಲಿ ನೋಡಿ, ಕೇಂದ್ರ ಸ್ಥಾನಗಳು ಯಾರಿಗೂ ಬಲ ಇರ್ತಿದ್ದಿಲ್ಲ. ತ್ರಿಕೋಣ ಸ್ಥಾನಗಳು ತುಂಬ ಬಲ ಇರ್ತಿತ್ತು. ಒಬ್ಬೊಬ್ಬರ ಮನೆಗೆ 10, 12, 15 ಹೀಗೆ ಹೋಗ್ತಿತ್ತು. ಅಸಲು ಟೆಕ್ನಾಲಜಿ ಇಲ್ಲದ ಕಾಲದಲ್ಲೇ ಆ ಥರ ಇತ್ತು. ಊಟಕ್ಕೆ ಕಷ್ಟ, ಮನೆಗೆ ಕಷ್ಟ, ಮದುವೆ ಮಾಡೋದಕ್ಕೆ ಕಷ್ಟ, ಉದ್ಯೋಗಕ್ಕೆ ಕಷ್ಟ, ಕೇಂದ್ರ ಸ್ಥಾನಗಳೆಲ್ಲ ವೀಕಾಗೇ ಇತ್ತು.
ಇವತ್ತು ಕ್ವೈಟ್ ರಿವರ್ಸ್. ಕೇಂದ್ರ ಸ್ಥಾನಗಳ ಬಲವಾಗಿದೆ. ಊಟಕ್ಕೆ ಯಾರಿಗೂ ಕಷ್ಟ ಇಲ್ಲ, ಉದ್ಯೋಗಕ್ಕೆ ಕಷ್ಟ ಇಲ್ಲ. ಏನೂ ಓದದೇ ಇದ್ದರೂ ಕೂಡ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಅವನು ಪಾನಿಪುರಿ ಬಂದು ಇಟ್ಕೋತಾನೆ. ತಿಂಗಳಿಗೆ 30,000-50,000 ಕಲೆಕ್ಷನ್ ಲಾಭವೇ ಇರ್ತದೆ ಅವನಿಗೆ. ಹಿಂದೆ ಯಾರು ತಿಂತಿದ್ದಿಲ್ಲ, ಯಾಕೆಂದ್ರೆ ಅದು ಆರೋಗ್ಯ ಇಲ್ಲ ಅಂತ ಯಾರು ಇವತ್ತು ಎಲ್ಲರೂ ತಿಂತವೆ. ಹಾಗಾಗಿ ಕೇಂದ್ರ ಸ್ಥಾನಗಳಿಗೆ ಇವತ್ತು ಏನು ತೊಂದರೆ ಇಲ್ಲ. ಸಪ್ತಮ ಸ್ಥಾನ ಆದರೆ ಅಸಲು ಪ್ರಾಬ್ಲಮ್ ಇಲ್ಲ. ಸಿಚುವೇಶನ್ಶಿಪ್ ಅಂತ, ರಿಲೇಷನ್ಶಿಪ್ ಬೇಡ, ಸಿಚುವೇಶನ್ಶಿಪ್. ಸ್ವಲ್ಪ ಸ್ವಲ್ಪ ದಿನ ನಾನು ಲವರ್ ಆಗಿರ್ತೇನೆ, ನಾನು ಹೆಂಡತಿಯಾಗಿರ್ತೇನೆ, ಲಿವಿನಲ್ಲಿರೋಣ, ಡೇಟಿಂಗ್ ಮಾಡೋಣ, ನಿನ್ನ ಹಾದಿನಿಂದು ನನ್ನ ಹಾದಿನಿಂದು. ಸೊ ನಿಮಗೆ ಅವೈಲಬಿಲಿಟಿ ಇದೆ. ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟ ಸುಖ ಸಿಗತ್ತೆ, ದಶಮ ಸ್ಥಾನಕ್ಕೆ ಸಂಬಂಧಪಟ್ಟ ಬೆನಿಫಿಟ್ ಸಿಗುತ್ತೆ. ಚತುರ್ಥ ಸ್ಥಾನ ಓದ್ಕೊಳ್ಬೇಕಾದ್ರೆ ನೀವು ಮನೆಗೆ ಕೂತ್ಕೊಂಡು ಓದ್ಕೋಬೋದು. ಇವತ್ತು ಶಾಲೆಗೆ ಹೋಗೋ ಕೆಲಸ ಕೂಡ ಇಲ್ಲ, ಅಷ್ಟು ಕಂಫರ್ಟ್ ಇದೆ ನಿಮಗೆ. ಆದರೆ ಎಷ್ಟು ಡೆವಲಪ್ ಮಾಡಿದ್ರು ಕೂಡ ಸಂತಾನ ವಿಚಾರದಲ್ಲಿ ತುಂಬ ಕಷ್ಟಪಡ್ತಾ ಇದ್ದೇವೆ. ಯಾಕೆ ಇವತ್ತು ಕಷ್ಟ ಆಗ್ತಾ ಇದೆ? ಒಂದು ಮಗು ಹಡಿಬೇಕಾದ್ರೆ ಒಲಿಂಪಿಕ್ ಮೆಡಲ್ ಸಾಧಿಸಿದಷ್ಟು ಕಷ್ಟ ಯಾಕಾಗಿದೆ ಇವತ್ತು? ತುಂಬ ಕಷ್ಟ. ಅದಕ್ಕೆ ಆ ಮಕ್ಕಳಾಗದೆ ಅದಕ್ಕೆ ದುಃಖಪಟ್ಟು ಸರಿಯಾಗಿ ನೋಡಿಕೊಳ್ಳದೆ IVR ಯಾಕೆ ಮಾಡ್ಕೊಳ್ತಾ ಇದ್ದೀವಿ ನಾವು? ಅದಕ್ಕೆ ಮತ್ತೆ ಸಿಸೇರಿಯನ್ ಬೇರೆ. ನಮಗೆ ನೋವು ತಾಳಿಯೋ ಶಕ್ತಿ ಇಲ್ಲ, ಸಿಸೇರಿಯನ್ ಮಾಡಿಬಿಡಿ, ಮುಂಚೆಯಾಗಿ ಕಮಿಟ್ಮೆಂಟ್ ಆಗಿಬಿಡ್ತೇವೆ. ಈ ಸ್ಥಿತಿ ಯಾಕೆ ಬಂದಿದೆ? ಆ ಹುಟ್ಟಿದಂಥ ಮಗಳು ಮತ್ತೆ ಅದನ್ನು ಬೆಳೆಸಬೇಕು ಅಂತಂದರೆ ಶತ ಪ್ರಯತ್ನ ಮಾಡಬೇಕು. ಒಂದು ರಾಜನ ಆಯ್ಕೆ ಮಾಡ್ಕೊಂಡಂಗೆ ಆಗ್ತದೆ. ಸೊ ಇಷ್ಟು ಕಷ್ಟ ತ್ರಿಕೋಣ ಸ್ಥಾನಗಳಿಗೆ ಬಂದಿದೆ. ಯಾಕೆಂತಂದರೆ ಕರ್ತವ್ಯ ಕರ್ಮಗಳನ್ನ ಬಿಟ್ಟು ಬಹಳ ದಿನ ಆಯಿತು. ಕೇವಲ ನಮ್ಮ ಸ್ವಾರ್ಥಕ್ಕೆ ಮಾಡುವಂಥ, ನಮ್ಮ ಸೌಕರ್ಯಕ್ಕೆ ಮಾಡಿಕೊಳ್ಳುವಂಥ ಕರ್ಮ ಜಾಸ್ತಿ ಆಗಿರೋದ್ರಿಂದ ತ್ರಿಕೋಣ ಸ್ಥಾನಗಳು ಬಲಹೀನವಾಗಿರುತ್ತೆ. ತತ್ಫಲಿತವಾಗಿ ಸಂತಾನ ಕಷ್ಟ, ನವಮ ಸ್ಥಾನ ನೆಮ್ಮದಿ ಅದು ಇಲ್ಲ. ಇದೆರಡೂ ತೊಂದರೆ ಆಗ್ತಾ ಇದೆ. ಇದು ಪ್ರಾಕ್ಟಿಕಲ್ ಸೆನಾರಿ. ಹಾಗಾಗಿ ನಾವು ಜ್ಯೋತಿಷ್ಯದ ಪಾಠದಲ್ಲಿ ನಾವು ತಿಳ್ಕೊಳ್ಳೋದೇನಂತಂದರೆ, ಸಂತಾನ ಸ್ಥಾನ ಬಲವನ್ನು ನೋಡ್ತೇವೆ. ಇವರಿಬ್ಬರಿಗೆ ಆರೋಗ್ಯ ಸಂಬಂಧಪಟ್ಟದ್ದು ಹೇಗಿದೆ, ಹಿಂದಿನ ಜನ್ಮದಲ್ಲಿ ತಗೊಂಡು ಬಂದಂಥ ಕರ್ಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿನ ತೊಂದರೆ ಇದೆಯಾ, ಎಸ್ಪೆಷಲಿ ಸಂತಾನಕ್ಕೆ ಸಂಬಂಧಪಟ್ಟು. ಬೇರೆ ಹೆಲ್ತನ್ನು ಹೇಳ್ತಾ ಇಲ್ಲ. ಬೀಜ ಕ್ಷೇತ್ರದಿಂದ ಪಿಂಡೋತ್ಪತ್ತಿ ಆಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇವರ ಶರೀರದಲ್ಲಿ ಇದೆಯಾ, ಅದನ್ನು ಸಂತಾನ ಸ್ಥಾನ ಬಲ ಸೂಚನೆ ಮಾಡ್ತದೆ. ಆಧಿಪತ್ಯ ಬಲ ಮಕ್ಕಳ ಆರೋಗ್ಯವಂತವಾದಂಥ ಮಕ್ಕಳು ಹೊರಗೆ ಬರಲಿಕ್ಕೆ ಎಷ್ಟು ಅವಕಾಶ ಇದೆ, ಆ ಮಕ್ಕಳು ಇವ್ರ ಜೊತೆ ಇರಬೇಕು. ಮಕ್ಕಳು ಇವತ್ತು ಹುಟ್ಟಿ 2 ವರ್ಷಕ್ಕೆ ಸತ್ತ ಅಂತ ಅಂದ್ಕೊಳ್ಳೋ ಅದನ್ನು ಸಂತಾನ ಯೋಗ ಅನ್ನಲ್ಲ. ಜೀವಂತವಾಗಿ ಅವ್ರ ಜೊತೆ ಇರಬೇಕು ಆ ಮಗು, ಅವ್ರಿಗೆ ಆ ಯೋಗ ಬೇಕು. ಅದನ್ನು ಸಂತಾನ ಆಧಿಪತ್ಯ ಬಲದಿಂದ ನೋಡ್ತೇವೆ. ಸೊ ಇದನ್ನು ಎರಡನ್ನೇ ನೋಡೋದು. ಸಂತಾನಕಾರಕ ಬಲದಿಂದ ಆ ತಂದೆ ತಾಯಿಗಳಿಗೆ ಈ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಅಂತ ಹೇಳ್ತದೆ. ಕೆಲವೊಂದು ಜನ ತಂದೆ ಚೆಂದ ಇರ್ಬೋದು, ತಾಯಿ ಚೆನ್ನದೇ ಇರದೇ ಇರ್ಬೋದು. ಕೆಲವೊಂದು ಜನ ನೋಡಿ, ಮಕ್ಕಳು ತಂದೆಗೆ ಅಟ್ಯಾಚ್ ಆಗಿರ್ತಾರೆ ಅಥವಾ ತಾಯಿಗೆ ಅಟ್ಯಾಚ್ ಆಗಿರ್ತಾರೆ. ಕೆಲವೊಂದು ಜನ ಇಬ್ಬರಿಗೂ ಅಟ್ಯಾಚ್ ಆಗಿರ್ತಾರೆ. ಕೆಲವೊಂದು ಜನ ತಂದೆ ಹೇಳಿದ ಮತ್ತೆ ಕೇಳ್ತಾರೆ, ತಾಯಿ ಹೇಳಿದ ಮತ್ತೆ ಕೇಳೋದಿಲ್ಲ. ಯಾಕೆ ಅಂತಂದರೆ ತಾಯಿ ಜಾತಕದಲ್ಲಿ ವೀಕ್ ಆಗಿರುತ್ತೆ, ತಂದೆ ಜಾತಕದಲ್ಲಿ ಸ್ಟ್ರಾಂಗ್ ಇರುತ್ತೆ. ಇದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಸ್ಟ್ರಾಂಗ್ ಹೆಂಗೆ ಮಾಡಬೇಕು ಅಂತಂದರೆ ಏನೂ ಇಲ್ಲ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕಷ್ಟೆ. ಹಾಗಾಗಿ ಈ ಪದ್ಧತಿಯಲ್ಲಿ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲದಿಂದ ನಾವು ಸಂತಾನ ವಿಚಾರವನ್ನು ನೋಡಬೇಕು. ಸೊ ಮತ್ತು ನಾವು ಹಿಂದೆ ನೋಡಿದ್ವಲ್ಲ, ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಅದೇ ರೀತಿಯಾಗಿ ಈ 3 ಸೂತ್ರಗಳನ್ನು ನಾವು ಒಂದು ಜಾತಕಕ್ಕೆ ಅಪ್ಲೈ ಮಾಡ್ತೇವೆ. ಶುಭಗ್ರಹಗಳ ಸಂಬಂಧ ಬಂದರೆ ಅನುಕೂಲ, ಪಾಪಗ್ರಹಗಳ ಸಂಬಂಧ ಬಿಟ್ಟರೆ ಪ್ರತಿಕೂಲ. ಶುಭಗ್ರಹಗಳ ಸಂಬಂಧ ಬಂದಂಥ ವಿಚಾರ ಅದು ಬಲವಾಗಿದ್ದರೆ, ಉಚ್ಚ ಸ್ವಕ್ಷೇತ್ರ ಇದ್ದರೆ ಅನುಕೂಲ ಜಾಸ್ತಿ. ಅದೇ ಪಾಪಗ್ರಹಗಳ ಸಂಬಂಧ ಬಂದಿದೆ, ಅದು ಕೂಡ ತುಂಬ ಉಚ್ಚ ಸ್ಥಾನದಲ್ಲಿದೆ, ಪ್ರತಿಕೂಲವೂ ಜಾಸ್ತಿ. ಜಾಸ್ತಿನ ಕಡಿಮೆ ಅಂತಂದಾಗ ಬಲ ನೋಡುತ್ತೆ, ಉಚ್ಚ ಸ್ವಕ್ಷೇತ್ರ ನೀಚ ಹಿಂಗೆ ನೋಡುತ್ತೆ. ಯೋಗದ ವಿಚಾರದಲ್ಲಿ ಅನುಕೂಲವೋ ಶುಭವೋ ಅಶುಭವೋ ಅಂತಂದಾಗ ಕೇಂದ್ರ ಕೋಣ ಸ್ಥಾನಗಳನ್ನ, ಶುಭಗ್ರಹಗಳನ್ನ, ಪಾಪಗ್ರಹಗಳನ್ನು ನೋಡ್ತೇವೆ. ಸೊ ಈ ಸಂತಾನ ಸ್ಥಾನ ಬಲಕ್ಕೆ, ಸಂತಾನ ಆಧಿಪತ್ಯ ಬಲಕ್ಕೆ ಶುಭ ಸಂಬಂಧ ಬಂದರೆ ಹೇಗಿರುತ್ತೆ, ಪಾಪ ಸಂಬಂಧ ಬಂದರೆ ಹೇಗಿರುತ್ತೆ, ಜನರಲ್ ನಾವು ಕ್ವಶನ್ಸ್ ನೋಡಿದ್ವಲ್ಲ, ಆ ಕ್ವಶನ್ಸಿಗೆ ಈ 3 ಸೂತ್ರಗಳನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತು ಕೇವಲ ಇಂಟ್ರಡಕ್ಷನ್ ಮಾತ್ರವೇ. ಇಂಟ್ರಡಕ್ಷನ್ನೇ ತುಂಬ ಮುಖ್ಯ. ಯಾಕೆಂದರೆ ಟೆಕ್ನಿಕಲ್ ಪಾಯಿಂಟ್ಸ್ ಎಲ್ಲ ನಿಮಗೆ ನಾಳಿಂದ ನೆಕ್ಸ್ಟ್ ಕ್ಲಾಸ್ ಕವರ್ ಆಗ್ತದೆ. ಅದು ತುಂಬ ಈಸಿ, ನಿಮಗೆ ಯಾವ ಬುಕ್ಕಲ್ಲಿ ಬೇಕಾದ್ರೂ ಸಿಗುತ್ತೆ. ಆದರೆ ನೀವು ಒಬ್ಬರಿಗೆ ಕಮ್ಯುನಿಕೇಟ್ ಮಾಡಬೇಕಲ್ಲ, ಒಂದು ವಿಷಯ ಗೊತ್ತಿದ್ದ ವಿಚಾರನ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಮೊದಲು ನಮಗೆ ಗೊತ್ತಿರಬೇಕಲ್ಲ ವಿಚಾರ. ಅದಕ್ಕೆ ಇಂಟ್ರಡಕ್ಷನ್ ಕ್ಲಾಸ್ ಎಂಬುದು ತುಂಬ ಮುಖ್ಯ. ಇದು ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಸೊ ಇದು
ಶಿವತ್ತಿನ ಪಾಠ ಮತ್ತು ಮುಂದೆ ಬರುವಂಥ ಪಾಠ ಮತ್ತಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಒಂದು ನಿಮಿಷ, ಇನ್ನೊಂದು 10 ನಿಮಿಷ ಇದಲ್ವ, ಇದನ್ನು ಕೂಡ ನಾನು ಹೇಳಿಬಿಡ್ತೇನೆ. ಒಂದು ನಿಮಿಷ. ಸಂತಾನದ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥ ವಿಚಾರಗಳೇನಿದೆ ಅದನ್ನು ಕೂಡ ನಾವು ಒಂದು 5ರಿಂದ 10 ನಿಮಿಷ ಹೇಳುತ್ತೆ. ಈಗ ನೋಡಿ, ತ್ರಿಕೋಣ ಸ್ಥಾನಗಳಂತೀವಲ್ಲ, ತ್ರಿಕೋಣ ಅಂದರೆ ಏನು? 1, 5, 9. 1ಇಂದ 5 ಎಷ್ಟು ಡಿಸ್ಟೆನ್ಸು, 5ಇಂದ 9ಗೂ ಅಷ್ಟೇ ಡಿಸ್ಟೆನ್ಸು, 9ಇಂದ ಮತ್ತೆ 1ಗೂ ಅಷ್ಟೇ ಡಿಸ್ಟೆನ್ಸ್. 9, 10, 11, 12, 1, 5 ಬರ್ತದೆ. ಸೊ ಇದನ್ನು ತ್ರಿಕೋಣ ಅಂತ ಕರಿತೇವೆ. 1 ಅಂದರೆ ನಾನು, 5 ಅಂದರೆ ನನ್ನ ಮಗ, 9 ಅಂದರೆ ನನ್ನ ತಂದೆ. ಆ 9ಗೆ ಇನ್ನೊಂದು 9 ಅಂದರೆ ಏನು? ಅವ್ರ ತಂದೆ. ಆ 9ಗೆ ಇನ್ನೊಂದು 9 ಅವ್ರ ತಂದೆ. ನಾವು ಈ ಶ್ರಾದ್ದಾದಿಗಳಲ್ಲಿ ಕೂಡ ಸಪಿಂಡೀಕರಣ ಅಂತ ಮಾಡ್ತೇವೆ. ಅಂದರೆ 3 ಥರಗಳನ್ನ ಇಟ್ಕೊಳ್ತೇವೆ, 4ನೇವನ್ನು ರಿಲೀಸ್ ಮಾಡ್ತೇವೆ. ಆ 4ನೇವನ್ನು ರಿಲೀಸ್ ಮಾಡೋದು ಅಂದರೆ ಅರ್ಥ ಏನಂತಂದರೆ, ಅವನು ಮತ್ತೆ ಇವರ ಸಂತಾನದಲ್ಲಿ ಹುಟ್ಟಲಿ ಅಂತಂಬುವ ಮನೋಭಾವದಿಂದ ಅವರೇ ಮುತ್ತಾತನೇ ಮನೆಯಲ್ಲಿ ಹುಟ್ಟಬೇಕು. ಹಿಂದೆ ಇತ್ತು ಆ ಸಿಸ್ಟಮ್. ನಿಜವಾಗಿ ಹುಡ್ತಾರೆ, ವಿ ಡೋಂಟ್ ನೋ. ಅದು ಇದೆ, ಆ ಬಯಸುವುದರಲ್ಲಿ ಏನೂ ತಪ್ಪಿಲ್ಲ ನಮ್ಮ ಮನೆಯಲ್ಲೇ. ಯಾಕೆಂದರೆ ಅವರ ಒಂದು ಆದರ್ಶದ ಪಾಲನೆಯಿಂದಲೇ ನಾವಿಷ್ಟು ಉದ್ಧಾರ ಆಗಿದ್ದೇವೆ. ಅವರೇ ಮತ್ತೆ ನಮ್ಮ ಮನೆಗೆ ಹುಟ್ಟಿ ನಮ್ಮನ್ನು ಉದ್ಧಾರ ಮಾಡಲಿ, ನಮ್ಮ ವಂಶವನ್ನು ಉದ್ಧಾರ ಮಾಡಲಿ ಅಂತಂಬೋ ಒಂದು ಬಯಕೆ ಇರ್ತಿತ್ತು ಅವಾಗ. ಅದಕ್ಕೆ 159 ಅಂತಂಬುದಿದೆ. ಇಲ್ಲಿ ಈ ಸಂತಾನವನ್ನು ಇನ್ಫ್ಲೂಯೆನ್ಸ್ ಮಾಡೋ ಫ್ಯಾಕ್ಟರ್ಸ್ ಯಾವುದು? ಒಂದು ತ್ರಿಕೋಣ ಸ್ಥಾನ. ತ್ರಿಕೋಣ ಸ್ಥಾನ ಅಂದರೆ ವಂಶ. ಅದನ್ನೇ ನಾವೇನಂತೇವೆ? ಪಿತೃಋಣ ಅಂತ ಕರಿತೇವೆ. ಪಿತೃಋಣ ಇರ್ತದಲ್ಲ, ಪಿತೃಋಣ ಈಡೇರಿಸಬೇಕು. ಪಿತೃಋಣ ಈಡೇರಿಲ್ಲ ಅಂತಂದರೆ ಇದು ಗ್ಯಾಪ್ ಬರ್ತದೆ. ಪಿತೃಋಣ ಅಂತಂದರೆ ಮತ್ತು ಬಹಳ ಜನ ಶ್ರಾದ್ದಾದಿ ಕರ್ಮಗಳನ್ನ ಮಾಡಿಕೊಳ್ಳೋದು ಪಿತೃಋಣ ಅಂತ ಅಂದ್ಕೊಂಡಿದ್ದಾರೆ. ಅದಲ್ಲ, ಅದು ಒಂದು ಕರ್ತವ್ಯ. ನಮಗೆ ಮನುಷ್ಯನಿಗೆ ನಾವು ತಂದೆ ತಾಯಿಗಳ ಅಥವಾ ಅವ್ರ ತಂದೆ ಅವ್ರ ಸಹಕಾರದಿಂದ ನಾವು ಹುಟ್ಟಿದ್ದೇವೆ. ನಮಗೆ ಇಂಥ ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಸಿಸ್ಟಮ್, ಟ್ರೆಡಿಷ್ನಲ್ ಸಿಸ್ಟಮ್ ಬರಲಿಕ್ಕೆ ಅವರೇ ಕಾರಕ. ಸೊ ಅವರ ಸಹಾಯಾರ್ಥವಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ. ಆದ ಕಾರಣ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನನ್ನ ಕರ್ತವ್ಯ. ಅಷ್ಟೇ ಆಗಲ್ಲ, ಅದು ಪಿತೃಋಣ ಅಲ್ಲ, ಅದು ನಿನ್ನ ಡ್ಯೂಟಿ. ಅದು ಮಾಡಿದ್ರೂ ಮಾಡಿದ್ರೂ ಅದು ನಿನ್ನ ಸಂಸ್ಕಾರದ ಮೇಲೆ ಪರಿಣಾಮ ತೋರಿಸುತ್ತೆ ಆಗಲಿ, ಋಣದ ಮೇಲೆ ಏನು ತೋರಿಸಲ್ಲ. ಪಿತೃಋಣ ಅಂತಂದರೆ ಏನಂತಂದರೆ, ಒಂದು ಮನೆಯಲ್ಲಿ ನಾನು ತಂದೆಯಾಗಿ, ಮಗನಾಗಿ, ಗಂಡನಾಗಿ, ಹೆಂಡತಿಯಾಗಿ ನನ್ನ ಕರ್ತವ್ಯಗಳು ಏನೇನಿದೆ ಅದನ್ನು ಪರಿಪಾಲನೆ ಮಾಡೋದೇ ಪಿತೃಋಣದಿಂದ ಹೊರಗೆ ಬರೋದು. ಈ ಥರ ಮಾಡಲೇ ಇಲ್ಲ ಅಂದರೆ ಫ್ಯಾಮಿಲಿ ಎಂಬ ಸಿಸ್ಟಮೇ ಇರಲ್ಲ. ಫ್ಯಾಮಿಲಿ ಎಂಬ ಸಿಸ್ಟಮ್ ಸರಿ ಇಲ್ಲದೆ ಇದ್ದರೆ ಸಮಾಜ ಹಾಳಾಗೋಗುತ್ತೆ. ಅದಕ್ಕೆ ಫ್ಯಾಮಿಲಿ ಅಂತಂಬೋದು ತುಂಬ ಮುಖ್ಯ. ಅದಕ್ಕೆ ಪಿತೃಋಣ ಅಂತ ಬಂದಿದೆ. ದೇವಋಣ, ಋಷಿಋಣ, ಪಿತೃಋಣ, ಭೂತಋಣ, ಸಮಾಜ ಋಣ ಅಂತ ಇಷ್ಟಿದೆ ಒಬ್ಬ ಮನುಷ್ಯನಲ್ಲಿ. ಹಾಗಾಗಿ ಪಿತೃಋಣ ಅದರಲ್ಲಿ ಪ್ರಧಾನ. ಯಾಕೆಂದರೆ ನಿಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ನಿನಗೆಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಾವು ಕೂಡ ಮುಂದಿನ ಪೀಳಿಗೆಗೆ ಅಷ್ಟೇ ಸ್ಯಾಕ್ರಿಫೈಸ್ ಮಾಡಬೇಕು. ಆ ಸ್ಯಾಕ್ರಿಫೈಸ್ ಅದೇನೇ ಅಂತ, ಆ ಡ್ಯೂಟಿಯನ್ನು ಸರಿಯಾಗಿ ಮಾಡೋದನ್ನೇ ಇಲ್ಲಿ ಪಿತೃಋಣದಿಂದ ವಿಮುಕ್ತರಾಗೋದು ಅಂತ ಅರ್ಥ. ಇಲ್ಲ, ನಮ್ಮ ತಂದೆ ಚೆನ್ನಾಗಿ ಮಾಡಿದ್ರು, ಅವ್ರ ತಾತನ ಚೆನ್ನಾಗಿ ಮಾಡಿದ್ರು, ನಾನೇನು ಮಾಡೋಕ್ಕೆ ಹೋಗಲ್ಲ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ಸಂತಾನವನ್ನು ಹಡಿಯೋದಿಲ್ಲ, ಹಡಿದ್ರೂ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಗಾಳಿಗೆ ಬಿಡ್ತೀನಿ ಅಂತಂದರೆ ಪಿತೃಋಣದಿಂದ ನೀವು ವಿಮುಕ್ತರಾಗಿಲ್ಲ ಅಂತ ಅರ್ಥ. ಆಗ್ಲದ್ರೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ನಿಮಗೆ ಅವಕಾಶ ಸಿಗಲ್ಲ. ಒಂದು ಸಿನಿಮಾದಲ್ಲಿ ಒಳ್ಳೆ ಪಾರ್ಟ್ ಮಾಡಿದ್ರೆ ಇನ್ನೊಂದು ಸಿನಿಮಾಕ್ಕೆ ಬುಕ್ ಮಾಡ್ಕೊಳ್ತಾರೆ. ನಾನು ಮಾಡಲ್ಲ ಅಂದರೆ ಏನು ಮಾಡ್ತಾರೆ? ನೆಕ್ಸ್ಟ್ ಸಿನಿಮಾ ನೀವು ಹೋಗೋಕ್ಕಾಗಲ್ಲ. ಸೇಮ್ ವೇ. ಹಾಗೆ ಪಿತೃಋಣದ ಕೂಡ ನಿಮಗೆ ಮಕ್ಕಳ ಆಗದೇ ಇರಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಥವಾ ಆಗೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ನೆಕ್ಸ್ಟ್, ಆನ್ಸೆಸ್ಟರ್ಸ್ ರೋಲ್. ಇದು ಕೂಡ ಪಿತೃಋಣ ಅಂತಲೇ ಬರ್ತದೆ. ನಮ್ಮ ಹಿರಿಯರು ಸರಿಯಾಗಿ ಸಿಸ್ಟಮ್ ಆಗಿಲ್ಲದಿದ್ದರೆ ನಾವು ಅವರಿಂದ ಕಲ್ತ್ಕೊಳ್ಳೋದು ಏನಿರಲ್ಲ, ಮುಂದಿನ ಸಿಸ್ಟಮ್ಗೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸೊ ತಂದೆ ತಾಯಿಗಳ ಒಂದು ಲೋಪದಿಂದ, ಅದು ಆರೋಗ್ಯ ಫಿಸಿಕಲಿ ಆಗ್ಬೋದು, ಮೆಂಟಲಿ ಆಗ್ಬೋದು, ಅವರು ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳೋದೇ ಇಲ್ಲ ಅಂತ ಅಂದ್ಕೊಳ್ಳಿ, ಮುಂದಿನ ಮಗ ಮೊಮ್ಮಕ್ಕಳು ಆ ಜನ್ರೇಷನೆಲ್ಲ ಹಾಳಾಗ್ತದೆ. ನಾವು ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಕೇವಲ ನನಗೋಸ್ಕರ ಅಲ್ಲ, ಯಾಕೆಂದರೆ ನನಗೆ ಸಂತಾನ ಆಗೋದೇನಿದೆ ನನ್ನ ಶರೀರದ ಮೇಲೆ ಅಲ್ವಾ, ಅವನಿಗೆ ಆ ಶಕ್ತಿ ಎಲ್ಲಿಂದ ಬರ್ತದೆ? ಅವನ ಶರೀರದ ಆರೋಗ್ಯದಿಂದ ಅಲ್ವಾ. ನಾನೇ ಸರಿಯಾಗಿ ಮೇಂಟೈನ್ ಮಾಡದಿದ್ದರೆ ಮುಂದಿನ ಸಿಸ್ಟಮ್ ಏನಾಗ್ತದೆ? ಹಾಳಾಗಿ ಹೋಗ್ತದೆ. ಹಾಗಾಗಿ ನನ್ನ ರೋಲ್ ಸರಿಯಾಗಿ ಪ್ಲೇ ಮಾಡಬೇಕು. ನಮ್ಮ ತಂದೆ ತಾಯಿಗಳು ಸರಿಯಾಗಿ ರೋಲ್ ಪ್ಲೇ ಮಾಡದಿದ್ರೂ ಕೂಡ ಅದೇ ರೀತಿ ಆಗ್ತದೆ. ಯಾರಿಗೋ ಅವನಿಗೆ ಕುಡಿಯೋ ಅಭ್ಯಾಸ ಇದೆ, ಅದು ಇದೆ, ಏನಾಗ್ತದೆ? ಆ ಪರಿಣಾಮ ಮಕ್ಕಳ ಮೇಲೆ ಬೀಳ್ತದೆ, ಒಂದು ಜನ್ರೇಷನ್ ಮೇಲೆ ಹಾಳು ಮಾಡ್ತದೆ ಅದು.
ಹಾಗಾಗಿ ಇದನ್ನು ಆ್ಯನ್ಸೆಸ್ಟರ್ಸ್ ರೋಲ್ ಅಂತೀವಿ ನಾವು. ಇದು ಇನ್ಫ್ಲುಯೆನ್ಸ್ ಮಾಡ್ತದೆ. ಮ್ಯಾರೇಜ್ ಕಂಪ್ಯಾಟಬಿಲಿಟಿ, ವಿವಾಹದ ಕಂಪ್ಯಾಟಬಿಲಿಟಿ ಕೂಡ ಸಂತಾನದ ಮೇಲೆ ಎಫೆಕ್ಟ್ ಆಗ್ತದೆ. ಅವರಿಬ್ಬರು ಮಾನಸಿಕ ಶಾರೀರಿಕ ಹೊಂದಾಣಿಕೆ ಸರಿಯಾಗಿಲ್ಲದೇ ಇದ್ದರೆ ನಾವು ನಾಡಿಕೂಟ ನೋಡ್ತೇವೆ, ಗ್ರಹ ಮೈತ್ರಿ ನೋಡ್ತೇವೆ, ಮುಖ್ಯವಾಗಿ ಯೋನಿಕೂಟ ನೋಡ್ತೇವೆ. ಯೋನಿಕೂಟ ಚೆನ್ನಾಗಿಲ್ಲ ಅಂತಂದರೆ ಇವರಿಗೆ ಆಸಕ್ತಿ ಇರುವಂಥದ್ದು ಅವ್ರಿಗೆ ಆಸಕ್ತಿ ಇರಲ್ಲ. ಇಂಟರ್ಕೋರ್ಸ್ ವಿಚಾರದಲ್ಲೇ ಇವರಿಗೆ ಯಾವ ಮೂಡ್ ಬರುತ್ತೋ ಅವ್ರಿಗೆ ಯಾವ ಮೂಡ್ ಬರಲ್ಲ. ಏನಾಗ್ತದೆ, ಡಿಲೇ ಆಗ್ತದೆ. ಡಿಲೇಗೆ ಕಾರಣ ಅದೇ, ಮೈಂಡ್ಸೆಟ್ ಬೇರೆ ಥರ ಇರೋದು. ನಾಡಿ ಬೇರೆ ಥರ ಇದ್ದರೆ ಫಿಸಿಕಲಿ ಮ್ಯಾಚ್ ಆಗಲ್ಲ, ಬೀಜಾಕ್ಷೇತ್ರ ಮ್ಯಾಚ್ ಆಗಲ್ಲ. ಹಾಗಾಗಿ ಮ್ಯಾರೇಜ್ ಕಂಪ್ಯಾಟಬಿಲಿಟಿ ಕೂಡ ಸಂತಾನದ ಮೇಲೆ ಇನ್ಫ್ಲುಯೆನ್ಸ್ ತೋರಿಸುತ್ತೆ. ಆಮೇಲೆ ಹೆಲ್ದಿ ಲೈಫ್ ಸ್ಟೈಲ್, ನೀವು ಏನು ಆಹಾರವನ್ನು ತೆಗೆದುಕೊಳ್ತೀರಿ ಅದು ಕೂಡ ನಿಮ್ಮ ಸಂತಾನದ ಮೇಲೆ ಪರಿಣಾಮ ತೋರಿಸುತ್ತೆ. ಎಷ್ಟೋ ಜನ ಪಾಪ ಬೀಜಾಕ್ಷೇತ್ರ ಇದನ್ನು ನಾವು ನೋಡ್ತಾ ಇರ್ತೀವಲ್ಲ, ಈ ವಿಚಾರದಲ್ಲಿ ಸರಿಯಾಗಿ ಮೆನ್ಷನ್ಸ್ ಆಗದೇ ಇರೋದು, ಹೊರಗಾಗದೇ ಇರೋದು, ಜಾಸ್ತಿ ದಿನ ಆಗೋದು, ಈ PCOD ಇಶ್ಯೂಸು ಇದೆಲ್ಲ ಯಾಕೆ ಬರುತ್ತೆ? ಬಿಕಾಸ್ ಆಫ್ ಫುಡ್ಡಿಂದ ಆಗುವಂಥದ್ದು. ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲದೇ ಇದ್ದರೆ ಕೂಡ ಈ ರೀತಿ ತೊಂದರೆ ಬರುತ್ತೆ. ಸೊ ಈ ಫ್ಯಾಕ್ಟರ್ಸ್ ಎಲ್ಲ ಕೂಡ ಸಂತಾನದ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತದೆ. ಕೇವಲ ಒಂದೇ ಇಟ್ಕೊಳ್ಳಿಕ್ಕೆ ಬರಲ್ಲ. ನಾವೇನು ಮಾಡ್ತೇವೆ, ಹೆಲ್ದಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಡಾಕ್ಟರ್ ಹತ್ರ ಓಡ್ತಾ ಇರ್ತೇವೆ. ಅವ್ರೇನು ಮಾಡ್ತಾರೆ, ಎಲ್ಲ ನೋಡ್ತಾರೆ. ಹಿಂದಿನ ಕಾಲ ಆದರೆ ನಾರ್ಮಲ್ ಡೆಲಿವರಿನ ಸಿಸೇರಿಯನ್ ಮಾಡ್ತಿದ್ರು. ಇವತ್ತೆಲ್ಲ ಸಿಸೇರಿಯನೇ ಇರೋದು. ಸಿಸೇರಿಯಿಂದ ನಿಮಗೆ ಭಾಷೆ ಅಂದರೆ ಎಷ್ಟು ಬರ್ತದೆ? ಒಂದು 30,000 to 50,000 ಬರ್ಬೋದು. ಏನು ಮಾಡ್ತಾರೆ, IVF ಇಂಥದ್ದೆಲ್ಲ ಮಾಡಿಕೊಂಡ್ರೆ ನಿಮ್ಗೆ ಏನಾಗ್ತದೆ, ಇನ್ನೂ ಸ್ವಲ್ಪ ಜಾಸ್ತಿ ಬರ್ತದೆ ದುಡ್ಡು. ಸೊ ಏನು ಮಾಡ್ತಾರೆ, ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ನಾವು ಸುಖ ಪಡ್ತಾ ಇದ್ದೀವೋ ದುಃಖ ಪಡ್ತಾ ಇದ್ದೀವೋ ಗೊತ್ತಾಗೋದೇ ಇಲ್ಲ ನಮಗೆ. ಸೊ ಹೀಗೆ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ತುಂಬ ಎಫೆಕ್ಟ್ ಮಾಡ್ತದೆ. ಸೊ ಅದರ ಜೊತೆ ತ್ರಿಕೋಣ ಸ್ಥಾನ, ಪಿತೃಋಣ, ಆ್ಯನ್ಸೆಸ್ಟರ್ಸ್ ರೋಲ್, ಮ್ಯಾರೇಜ್ ಕಂಪ್ಯಾಟಬಿಲಿಟಿ ಇದು ಕೂಡ ಸಂತಾನದ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತದೆ. ಅದು ಇನ್ಫ್ಲುಯೆನ್ಸ್ ಮಾಡೋದ್ರಿಂದನೇ ಅಲ್ವ ಈ ಥರ ಆಗಿರೋದು. ಒನ್ಸ್ ಅಪಾನ್ ಎ ಟೈಮ್ ಬೇಡ ಅಂದರೆ ಏನು ಹೆಲ್ದಿ ಅಸಲು ಮೆಡಿಕಲಿ ಡೆವಲಪ್ಮೆಂಟ್ ಇಲ್ಲದೇ ಇದ್ದಾಗ ಕೂಡ ಒಬ್ಬೊಬ್ಬರಿಗೆ 10 ಜನ 15 ಜನ ಹಿಂಗೆ ಹುಡ್ತಾ ಇರೋ ಕಾಲಕ್ಕೆ ಇವತ್ತು ಒಂದಕ್ಕೆ ಕೂಡ ಯಾಕೆ ಕಷ್ಟ ಆಗ್ತಾ ಇದೆ? ಇವತ್ತು ನಾವು ಅವರಿಗಿಂತಲೂ ಹೆಲ್ದಿ ಲೈಫ್ ಸ್ಟೈಲ್ ಇದ್ದೀವಲ್ಲ, ಅವ್ರಿಗಿಂತಲೂ ಒಳ್ಳೆ ಮೆಡಿಕಲ್ ಏಡ್ ಇದಲ್ವ ನಮಗೆ, ಎಲ್ಲ ಇದೆ, ಮತ್ತು ಯಾಕೆ ಮಕ್ಕಳಾಗ್ತಾ ಇಲ್ಲ? ಸೊ ಇದಕ್ಕೆ ಬೇರೆ ಕಾರಣಗಳು ಕೂಡ ಭಾಳ ಇದೆ. ತ್ರಿಕೋಣ, ಪಿತೃಋಣ, ಆ್ಯನ್ಸೆಸ್ಟರ್ಸ್ ರೋಲು, ಮ್ಯಾರೇಜ್ ಕಂಪ್ಯಾಟಬಿಲಿಟಿ ಇದು ಕೂಡ ಕಾರಣ ಆಗುತ್ತೆ. ಸೊ ಅದನ್ನೆಲ್ಲ ಕೂಡ ಹಂತ ಹಂತವಾಗಿ ನಾವು ನೋಡೋಕ್ಕೆ ಹೋಗೋಣ ಮುಂದಿನ ಪಾಠದಲ್ಲಿ. ಸೊ ಇದು ಓನ್ಲಿ ಇಂಟ್ರಡಕ್ಷನ್ ವಿಚಾರ. ಮತ್ತು ಮುಂದಿನ ವಾರ ಪಾಠ ಜಾತಕದ ವಿಚಾರದಲ್ಲಿ ಇದನ್ನು ಹೇಗೆ ನೋಡಬೇಕು ಅಂತಂಬುದನ್ನು ಹಂತ ಹಂತವಾಗಿ ನಾವು ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.